ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಲದಾತಾರೋ ಪಾರ್ವತೀ ಪರಮೇಶ್ವರೋ ಗಣೇಶ ಸ್ಕಂದ ಸಂಯುಕ್ತೌ ವಂದೇ ವಾಂಛಿತ ಸಿದ್ಧಯೇ. ಅಜ್ಞಾನವೆಂಬ ಕತ್ತಲೆಯನ್ನು ನಿವಾರಿಸಿ ಸುಜ್ಞಾನವೆಂಬ ಬೆಳಕನ್ನೀವ ಗುರುವನ್ನು, ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವಂತಹ ವಿಘ್ನೇಶ್ವರನ್ನು ಸ್ಮರಿಸಿಕೊಂಡು, ಅದೇ ರೀತಿಯಾಗಿ ಅಕಾರಾದಿ ಕ್ಷಕಾರಾಂತ ಸ್ವರೂಪಿಣಿಯಂತಹ ಸರಸ್ವತೀ ದೇವಿಯನ್ನು ಸ್ಮರಿಸುತ್ತಾ, ಎಲ್ಲ ಗುರು ಹಿರಿಯರನ್ನು ಸ್ಮರಿಸಿಕೊಂಡು, ಅದೇ ರೀತಿಯಾಗಿ ಗೋತ್ರ ಸೂತ್ರ ಪ್ರವರ್ತಕರನ್ನು ಸ್ಮರಿಸುತ್ತಾ ಸಂಸ್ಕಾರಗಳ ಬಗ್ಗೆ ಕಿಂಚಿತ್ ವಿಷಯವನ್ನು ತಿಳಿದುಕೊಳ್ಳೋಣ. ಮಾನುಷ್ಯ ಜನ್ಮ ದೊಡ್ಡದು, ಇದು ಅತಿ ದುರ್ಲಭ ಜನ್ಮ, ಶ್ರೇಷ್ಠ ಹಾಗೂ ವಿಶೇಷ ಜನ್ಮ. 84 ಲಕ್ಷ ಜೀವಜಂತುಗಳು ಎಂದು ಶಾಸ್ತ್ರೋಕ್ತಿ. ಇವೆಲ್ಲವನ್ನು ದಾಟಿ ಈ ಜನ್ಮ ಪ್ರಾಪ್ತಿಯಾಗಿದೆ. ಮನುಷ್ಯ ಜನ್ಮದ ಸಫಲತೆ ಎಂದರೆ ಧರ್ಮ ಸಾಧನೆ ಆಗಿದೆ. ಮನುಷ್ಯ ಜನ್ಮ ಸಾಫಲ್ಯಂ ಕೇವಲಂ ಧರ್ಮ ಸಾಧನಂ ಎಂದಿದ್ದಾರೆ. ಜಗತ್ತಿನ ಅಭ್ಯುದಯ ಮತ್ತು ನಿಶ್ರೇಯಸಗಳಿಗೆ, ಇಹ ಮತ್ತು ಪರಗಳಿಗೆ ಕಾರಣೀಭೂತವಾದ ಪ್ರಧಾನ ಗುಣವೇ ಧರ್ಮ. ಧರ್ಮ ಶ್ರೇಯ ಸಮುದ್ದಿಷ್ಟಂ ಶ್ರೇಯ ಅಭ್ಯುದಯ ಸಾಧನಂ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಲೋಕೆ ಧರ್ಮಿಷ್ಠಂ ಪ್ರಜಾ ಉಪಸರ್ಪಂತಿ. ಪ್ರಪಂಚದ ಸ್ಥಿತಿಗೆ ಧರ್ಮವೇ ಕಾರಣವು. ಇಡೀ ವಿಶ್ವವನ್ನೇ ಧರ್ಮವು ಧರಿಸಿದೆ. ಲೋಕದಲ್ಲಿ ಯಾರು ಧರ್ಮಿಷ್ಠರೋ ಅವರನ್ನು ಪ್ರಜೆಗಳು ಆಶ್ರಯಿಸುತ್ತಾರೆ. ಧ್ರಿಯತೆ ಅನೇನ ಲೋಕಃ ಅಥವಾ ಧರತಿ ವಿಶ್ವಂ ವಾ ಎಂದು ಹೇಳಿದೆ. ಅದೇ ರೀತಿಯಾಗಿ ಧಾರಣಾತ್ ಧರ್ಮ ಇತ್ಯಾಹುಹು, ಧರಿಸುವುದರಿಂದಲೇ ಧರ್ಮ ಅಥವಾ ಆಚರಿಸುವುದೇ ಪ್ರಧಾನವಾಗಿರುವಂತಹದ್ದು ಧರ್ಮ ಎಂದು ಹೇಳುತ್ತಾರೆ. ವೇದೋಖಿಲೋ ಧರ್ಮಮೂಲಂ. ಧರ್ಮವು ಮನುಷ್ಯ ಸಾಮಾನ್ಯನಲ್ಲೂ ಅವಶ್ಯವಾಗಿ ಇರಬೇಕು. ಧರ್ಮವು 10 ವಿಧ ಎನ್ನುತ್ತಾರೆ. ಧೃತಿ, ಕ್ಷಮಾ, ದಮಃ, ಅಸ್ತೇಯಂ, ಶೌಚಂ, ಇಂದ್ರಿಯ ನಿಗ್ರಹ, ಧೀಹಿ, ವಿದ್ಯಾ, ಸತ್ಯಂ, ಅಕ್ರೋಧ, ದಶಕಂ ಧರ್ಮಲಕ್ಷಣಂ. ಧರಿಸುವಿಕೆ, ಕ್ಷಮೆಯು, ಅದೇ ರೀತಿಯಾಗಿ ಇಂದ್ರಿಯ ನಿಗ್ರಹ, ಕದ್ದದೇ ಇರುವಂತಹದ್ದು, ಶೌಚ, ಇಂದ್ರಿಯ ನಿಗ್ರಹ, ಬುದ್ಧಿ, ವಿದ್ಯೆ, ಸತ್ಯವು, ಕ್ರೋಧರಾಹಿತ್ಯವು ಇದು ಧರ್ಮದ ಲಕ್ಷಣ ಎಂದು ಹೇಳಲ್ಪಟ್ಟಿದೆ. ಸದಾಚಾರ ಸಂಪನ್ನರಾದ ಹಿರಿಯರು ಸರಿ ಎಂದು ಪ್ರಶಂಸೆ ಮಾಡುವ ಮನುಷ್ಯನ ಆಚಾರವೂ ಧರ್ಮವು. ಆಚಾರ ಪರಮೋ ಧರ್ಮ. ವ್ಯಾವಹಾರಿಕವು ಪಾರಮಾರ್ಥಿಕಕ್ಕೆ ಪೂರಕವಾಗಿ ಮನುಷ್ಯನು ತನ್ನ ಆಚರಣೆಗಳಿಂದ ಧರ್ಮವನ್ನು ರಕ್ಷಿಸುತ್ತಾ ಬಂದರೆ ಆ ಧರ್ಮವು ಮನುಷ್ಯನನ್ನು ರಕ್ಷಿಸುವುದು. ಅದನ್ನೇ ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಭಾರತದ ಧ್ಯೇಯವಾಕ್ಯವೂ ಇದೇ ಆಗಿದೆ, ಧರ್ಮೋ ರಕ್ಷತಿ ರಕ್ಷಿತಃ. ಇಹಪರ ಸೌಖ್ಯಕ್ಕಾಗಿ ಮಾಡಬೇಕಾದ ಕರ್ಮ, ಪುಣ್ಯಕರ್ಮ, ಚತುರ್ವಿಧ ಪುರುಷಾರ್ಥಗಳಲ್ಲಿ ಪ್ರಥಮವಾದ ಧರ್ಮ. ಈ ಧರ್ಮವನ್ನು ಹೇಳುವುದೇ ವೇದ, ಶಾಸ್ತ್ರ, ಇತಿಹಾಸ, ಪುರಾಣಗಳು. ಧರ್ಮವು 2 ವಿಧ, ಪ್ರವೃತ್ತ ಧರ್ಮ, ನಿವೃತ್ತಿ ಧರ್ಮ. ಅಭ್ಯುದಯಕ್ಕೆ ಅರ್ಥಾತ್ ಇಹಲೋಕಕ್ಕೆ ಸಾಧನಭೂತವು ಪ್ರವೃತ್ತ ಧರ್ಮ. ಇದು ಸಾತ್ವಿಕ, ರಾಜಸಿಕ, ತಾಮಸಿಕ ಎಂದು 3 ವಿಧ. ಮೋಕ್ಷ ಸಾಧನೆಗೆ ನಿವೃತ್ತ ಧರ್ಮ ಎನ್ನುವರು. ಅಹಿಂಸಾ,
ಪರಮೋ ಧರ್ಮ ಹಿಂಸಾ ಚ ಅಧರ್ಮಲಕ್ಷಣಂ ಎಂದೂ ಉಕ್ತವಾಗಿದೆ. ಅನಿಷ್ಟ ಪರಿಹಾರಪೂರ್ವಕ ಇಷ್ಟಪ್ರಾಪ್ತಿಯನ್ನೀವ ವೇದಬೋಧಿತ ಕರ್ಮಗಳೇ ಧರ್ಮ. ಯಥಾ ಯಾಗಾದಿ ಅರ್ಥಾತ್ ಯಜ್ಞಯಾಗಾದಿಗಳು. ವೇದವೆಂದರೆ ಜ್ಞಾನವೆಂದರ್ಥ. ವಿದಿರ್ ಜ್ಞಾನೇ. ಜ್ಞಾನವೆಂದರೇನು? ಈಗಿನ ಲೌಕಿಕ ವಿದ್ಯಾಭ್ಯಾಸದಿಂದ ಬರುವ ಜ್ಞಾನವು ಜ್ಞಾನವಲ್ಲ, ಅರ್ಥಾತ್ ಯಥಾರ್ಥ ಜ್ಞಾನವಲ್ಲ. ಇದಕ್ಕೆ ವಿಜ್ಞಾನವೆನ್ನುವರು ಅಥವಾ ಎನ್ನಬಹುದು. ಭೌತಿಕ ವಸ್ತು ಸಾಧನದಿಂದ ಬರುವುದು ವಿಜ್ಞಾನ. ಅಲೌಕಿಕ ಪಾರಮಾರ್ಥಿಕ ಜ್ಞಾನಕ್ಕೆ ಮಾತ್ರ ಜ್ಞಾನವೆನ್ನುತ್ತಾರೆ. ಯಾ ವಿದ್ಯಾ ಸಾ ವಿಮುಕ್ತಯೇ ಎಂಬಂತೆ ಮೋಕ್ಷಕ್ಕೆ ಯಾವುದು ಕರೆದೊಯ್ಯಬಲ್ಲುದೋ ಅದುವೇ ವಿದ್ಯೆ, ಅದುವೇ ಯಥಾರ್ಥ ಜ್ಞಾನ. ಆದ್ದರಿಂದಲೇ ಜ್ಞಾನಾದೇವಹಿ ಕೈವಲ್ಯಂ. ಪ್ರತ್ಯಕ್ಷ, ಅನುಮಾನ, ಉಪಮಾನಗಳಿಂದ ಯಾವುದನ್ನು ತಿಳಿಯಲು ಅಸಾಧ್ಯವೋ ಅದನ್ನು ಬೋಧಿಸುವುದೇ ವೇದ. ಪ್ರತ್ಯಕ್ಷೇಣ ಅನುಮಿತ್ಯಾವಾ ಯಸ್ತೋಪಾಯೋ ನ ಬುಧ್ಯತೆ ಏನಂ ವಿದಂತಿ ವೇದೇನ ತಸ್ಮಾತ್ ವೇದಸ್ಯ ವೇದತಾ. ಅಂತಹ ವೇದೋಕ್ತವಾದ ಧರ್ಮಕರ್ಮಗಳೇ ಸಂಸ್ಕಾರಗಳು. ಸಂಸ್ಕ್ರಿಯತೆ ಅನೇನ ಇತಿ ಸಂಸ್ಕಾರಃ, ಸಮ್ಯಕ್ ಕ್ರಿಯತೆ ಇತಿ ಸಂಸ್ಕಾರಃ. ನಮ್ಮ ಶರೀರ ಭೌತಿಕ ಮತ್ತು ಪಾರಮಾರ್ಥಿಕ ತತ್ವಗಳು, ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಇವುಗಳಿಂದ ಮಿಶ್ರಿತವಾಗಿದೆ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವು ಸಂಸ್ಕರಿಸಲ್ಪಡುತ್ತದೆ. ನಾವು ಸ್ವೀಕರಿಸುವ ಆಹಾರ ಪದಾರ್ಥಗಳನ್ನು ನಾವು ಶುಚಿಯಾಗಿ, ರುಚಿಯಾಗಿ ಸಂಸ್ಕರಿಸಿ ಸ್ವೀಕಾರ ಮಾಡುತ್ತೇವೆ. ದೇಹವನ್ನು, ಗೇಹವನ್ನು ಅರ್ಥಾತ್ ಗೃಹವನ್ನು, ಪರಿಸರವನ್ನು, ಅದಲ್ಲದೆ ಪ್ರತಿಯೊಂದನ್ನು ನಾವು ಶುದ್ಧೀಕರಿಸುತ್ತೇವೆ. ಒಂದು ಹೊಲದಲ್ಲಿ ಬೀಜ ಬಿತ್ತಬೇಕಾದರೆ ಆ ಹೊಲವನ್ನು ಮತ್ತು ಬೀಜವನ್ನು ಸಂಸ್ಕರಿಸಿ ಬೀಜ ಬಿತ್ತಲು ಯೋಗ್ಯವಾಗುವಂತೆ ಮಾಡುತ್ತೇವೆ. ಅದು ಒಂದು ಸಂಸ್ಕಾರವೇ. ಅದೇ ರೀತಿ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಇತ್ಯಾದಿಗಳು ಭೂಮಿಯಿಂದ ಅಗೆದು ತೆಗೆಯುವಾಗ ಅವುಗಳೊಂದಿಗೆ ಇತರ ಅನೇಕ ವಸ್ತುಗಳು ಸೇರಿಕೊಂಡಿರುತ್ತವೆ. ಯಾರು ಆ ವಿಜ್ಞಾನವನ್ನು ಬಲ್ಲರೋ ಅವರಿಗೆ ಮಾತ್ರ ಇದು ಚಿನ್ನದ ಅದಿರು ಅಥವಾ ಇತ್ಯಾದಿ ವಸ್ತುಗಳು ಎಂದು ಪರಿಜ್ಞಾನ ಬರುತ್ತದೆ. ಇತರರಿಗೆ ಅದರ ಅರಿವು ಆಗುವುದಿಲ್ಲ. ಅವನು ಅದನ್ನು ಸಂಸ್ಕರಿಸಿ ಅಗ್ನಿಯಲ್ಲಿ ಕಾಯಿಸಿ ಶುದ್ಧವಾಗಿಸಿ ಶುದ್ಧ ಚಿನ್ನ ಅರ್ಥಾತ್ ಪುತ್ಥಳಿ ಚಿನ್ನ ಇದನ್ನು ತಯಾರು ಮಾಡುತ್ತಾನೆ. ಅದೇ ರೀತಿಯಾಗಿ ಮನುಷ್ಯರು ಹುಟ್ಟುವಾಗ ಒಂದೇ ರೀತಿ ಇದ್ದರೂ ಕಾಲಕಾಲಕ್ಕೆ ಸಂಸ್ಕಾರ ಕೊಡುವುದರ ಮೂಲಕ ಅವನು ಮೂಲವನ್ನು ತಿಳಿಯಲು ಅಥವಾ ಮನುಷ್ಯನು ಮನುಷ್ಯತ್ವವನ್ನು ಪಡೆಯುತ್ತಾನೆ. ಅದೇ ರೀತಿಯಾಗಿ ಮನುಷ್ಯತ್ವದಿಂದ ದೇವತ್ವವನ್ನು ಪಡೆಯುತ್ತಾನೆ. ತಾನು ತನ್ನನ್ನು ಅರಿಯಲು ಸಹಕಾರವಾಗುತ್ತದೆ. ಆದ್ದರಿಂದಲೇ ಯಾವುದರಿಂದ ಅವನು ಸಂಸ್ಕರಿಸುತ್ತಾನೋ ಅದನ್ನು ಸಂಸ್ಕಾರ ಎಂದರು. ಈಗಿರುವ ಸ್ಥಿತಿಯಿಂದ ಇನ್ನೂ ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಯಥಾರ್ಥವಾದ ಪರಮಾತ್ಮ ಜ್ಞಾನ ಹೊಂದಲು ಬೇಕಾದ ಸಾಧನ ಮಾರ್ಗವೇ ಈ ಸಂಸ್ಕಾರ ಎಂದು ಹೇಳಲ್ಪಡುತ್ತದೆ. ಪುರುಷ ಎಂದರೆ ಪುರಿ ಶೇತೆ ಇತಿ ಪುರುಷಃ. ದೇಹವೆಂಬ ದೇವಾಲಯದಲ್ಲಿ ಪರಮಾತ್ಮನು ಇದ್ದಾನೆ. ಆದ್ದರಿಂದ ಪುರುಷ ಎಂದು ಶಬ್ದಾರ್ಥ. ಈ ಅರ್ಥದಲ್ಲಿ ಸ್ತ್ರೀ ಪುರುಷರೆಂಬ ಭೇದವಿಲ್ಲ, ಎಲ್ಲರಲ್ಲೂ ಪರಮಾತ್ಮನಿದ್ದಾನೆ. ಆದರೆ
ಭೌತಿಕ ಶರೀರಗಳ ವ್ಯತ್ಯಾಸದಿಂದ ಸ್ತ್ರೀ ಪುರುಷ ಎಂಬ ನಾಮಧೇಯಗಳು ಬಂದಿವೆ. ವಿದ್ಯುತ್ ಕರೆಂಟ್ ಒಂದೇ ಆಗಿದ್ದರೂ ಯಾವ ರೀತಿ ಲೈಟ್, ಟ್ಯೂಬ್ಲೈಟ್, ಫ್ಯಾನ್, ತಿರುಗುವ ಯಂತ್ರಗಳು, ಇದೇ ರೀತಿಯಾಗಿ ಎಲ್ಲ ಉಪಕರಣಗಳು ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತವೆ. ಹಾಗೆಯೇ ನಮ್ಮ ಉದ್ಭಿಜ, ಸ್ವೇದಜ, ಅಂಡಜ, ಜರಾಯುಜ ಎಂಬ ಸೃಷ್ಟಿಗಳ ಒಳಗೆ ಒಬ್ಬನೇ ಇದ್ದಾನೆ. ಅವನೇ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿ ಅದರ ಒಳಗೆ ಪ್ರವೇಶ ಮಾಡಿರುತ್ತಾನೆ. ಅದನ್ನೇ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್ ಎಂದು ವೇದದಲ್ಲಿ ಹೇಳಿದೆ. ಇತರ ಉದ್ಭಿಜ ಗಿಡಮರಗಳು ಭೂಮಿಯಿಂದ ಹುಟ್ಟಿದವು. ಸ್ವೇದಜ ಅಂದರೆ ಬೆವರಿನಿಂದ ಜನಿಸಿದವು. ಅಂಡಜ ಅಂದರೆ ಮೊಟ್ಟೆಯೊಡೆದು ಬಂದವು. ಜರಾಯುಜ ಅರ್ಥಾತ್ ಮುಪ್ಪು ಇರುವ ಪ್ರಾಣಿಗಳು. ಪ್ರಾಣಿಗಳು ಅರ್ಥಾತ್ ಪ್ರಾಣ ಇರೋರೆಲ್ಲವೂ ಪ್ರಾಣಿಗಳು ಎಂದರ್ಥ. ಅದರಲ್ಲಿ ಮನುಷ್ಯ ಮಾತ್ರ ಭಿನ್ನ. ಅವನು ಊರ್ಧ್ವಮುಖವಾಗಿ ವಿವೇಕ, ಜ್ಞಾನ, ಪುಣ್ಯ, ಪಾಪ, ಒಳ್ಳೆಯದು, ಕೆಟ್ಟದು ಇತ್ಯಾದಿ ವಿವೇಚನೆಯಿಂದ ಸಮಸ್ತ ಚರಾಚರ ಪ್ರಪಂಚದೊಂದಿಗೆ ತಾನೂ ಜೀವಿಸಬೇಕು. ಮನುಷ್ಯನಿಗೆ ಮಾತ್ರ ಪರಮಾತ್ಮ ವಿವೇಕವನ್ನು ಕೊಟ್ಟಿದ್ದಾನೆ. ಆಹಾರ, ನಿದ್ರೆ, ಭಯ, ಅಭಯ, ಸಂಸಾರ ಸಾಗಿಸುವಿಕೆ, ಸಂತಾನ ಅಭಿವೃದ್ಧಿ, ಮಕ್ಕಳ ರಕ್ಷಣೆ, ಪಾಲನೆ, ಪೋಷಣೆ ಇತರ ಪ್ರಾಣಿಗಳಿಗೂ ಮನುಷ್ಯರಿಗೂ ಸಮಾನ. ಆದರೆ ಏಕೋ ವಿವೇಕ, ಬುದ್ಧಿ, ವಿವೇಕ ಅಥವಾ ಇದೆಲ್ಲ ಇರುವಂತಹದ್ದು, ವಿಶೇಷತೆ ಇರುವಂತಹದ್ದು ಮನುಷ್ಯನಿಗೆ ಮಾತ್ರ. ಆದ್ದರಿಂದ ಆ ಬುದ್ಧಿಯನ್ನು, ದೇಹವನ್ನು, ಜೀವವನ್ನು ಸಂಸ್ಕರಿಸುವುದು ಅತ್ಯವಶ್ಯಕ. ನಮ್ಮ ದೇಹ ನಾವು ಹೇಳಿದಂತೆ ಕೇಳಬೇಕು. ಅದಕ್ಕೆ ದೇಹಕ್ಕೆ ಸಂಸ್ಕಾರ. ದೇಹವನ್ನು ನಿಯಂತ್ರಿಸುವ ಮನಸ್ಸಿಗೆ, ಈ ಮನಸ್ಸನ್ನು ನಿಯಂತ್ರಿಸುವ ಬುದ್ಧಿಗೆ, ಅದೇ ರೀತಿಯಾಗಿ ಅಹಂಕಾರ, ಚಿತ್ತ, ಪುಣ್ಯ ಕರ್ಮ ಫಲವನ್ನು ಅನುಭವಿಸುವ ಜೀವಾತ್ಮ ಇವುಗಳಿಗೂ ಸಂಸ್ಕಾರ ಕೊಟ್ಟಾಗ ಮಾತ್ರ ನಾವು ಗಣಿಯಿಂದ ತೆಗೆದ ಚಿನ್ನ ಯಾವ ರೀತಿ ಸ್ಫುಟಗೊಂಡಾಗ ಚಿನ್ನದಂತೆ ಹೊಳೆಯುತ್ತದೋ ಅದೇ ರೀತಿಯಾಗಿ ನಾವು ತೇಜಃಪುಂಜವಾಗುತ್ತೇವೆ. ಮನುಷ್ಯನು ಮನುಷ್ಯತ್ವವನ್ನು ಹೊಂದಿ ಮುಂದೆ ದೇವತ್ವವನ್ನು ಹೊಂದುತ್ತಾನೆ. ಮಾನುಷಾದ್ ದೈವ್ಯಮುಪೈಮಿ ದೈವೀಂ ವಾಚಂ ಯಚ್ಛಾಮಿ ಇತ್ಯಾದಿ. ತಮೋಗುಣದಿಂದ ರಜೋಗುಣಕ್ಕೆ, ರಜಸ್ಸಿನಿಂದ ಸತ್ವಗುಣಕ್ಕೆ ಹೋಗುತ್ತಾ ಸಾತ್ವಿಕ ಗುಣಗಳನ್ನು ಬೆಳೆಸುತ್ತಾ ಇದ್ದಲ್ಲಿ ಜ್ಞಾನ ಉಂಟಾಗುತ್ತದೆ. ಶ್ರೀಮದ್ ಭಗವದ್ಗೀತೆಯ 14ನೇ ಅಧ್ಯಾಯದ ಗುಣತ್ರಯ ವಿಭಾಗ ಯೋಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ರೀತಿ ಉಪದೇಶಿಸುತ್ತಾನೆ. ಸತ್ವಾ ಸಂಜಾತೆ ಜ್ಞಾನಂ ರಜಸೋ ಲೋಭ ಏವಚ ಪ್ರಮಾದ ಮೋಹೋ ತಮಸೋ ಭವತಃ ಅಜ್ಞಾನಮೇವಚ. ರಜೋಗುಣದಿಂದ ಲೋಭ, ತಮೋಗುಣದಿಂದ ಪ್ರಮಾದ, ಮೋಹ ಮತ್ತು ಅಜ್ಞಾನ ಉಂಟಾಗುತ್ತದೆ. ಸತ್ವದಲ್ಲಿರುವವರು ಮೇಲಕ್ಕೆ ಹೋಗುವವರು, ರಜೋಗುಣದಲ್ಲಿರುವವರು ಮಧ್ಯದಲ್ಲಿ ನಿಲ್ಲುವರು. ದುಷ್ಕೃತ್ಯಗಳನ್ನು ಮಾಡುತ್ತಾ ನಿಕೃಷ್ಟ ಗುಣವಾದ ತಾಮಸಿಕ ಆಚರಣೆಯಲ್ಲಿ ಇರುವ ಮನುಷ್ಯರು ಕೆಳಕ್ಕೆ ಹೋಗುತ್ತಾ ಇರುತ್ತಾರೆ. ಅರ್ಥಾತ್ ಈ ಜನ್ಮ ನಿಕೃಷ್ಟರಾದವರು ಜನ್ಮಾಂತರದಲ್ಲಿಯೂ ಈಗಿರುವ ಸ್ತರದಿಂದ ಕೆಳಗಿನ ಸ್ತರದ ಜನ್ಮ ಪಡೆಯುತ್ತಾರೆ.
ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯಗುಣವೃತ್ತಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಅರ್ಥಾತ್ ಯಾವ ಮನುಷ್ಯನೂ ಕೂಡ ಒಂದು ಕ್ಷಣ ಕೂಡ ಕರ್ಮ ಮಾಡದೆ ಇರಲಾರ. ಆದ್ದರಿಂದ ಉತ್ತಮ ಕರ್ಮವನ್ನೇ ಮಾಡಿದಲ್ಲಿ ಉತ್ತಮನಾಗುತ್ತಾನೆ. ಸಂಗಹೀನನಾಗಿ ಯಾರೂ ಇರಲು ಸಾಧ್ಯವಿಲ್ಲ. ಆವಾಗ ಸತ್ಸಂಗವನ್ನು ಮಾಡು. ಸತ್ಸಂಗದಿಂದ ನಿಸ್ಸಂಗತ್ವವು, ನಿಸ್ಸಂಗದಿಂದ ಮೋಹರಾಹಿತ್ಯತೆ, ನಿರ್ಮೋಹದಿಂದ ನಿಶ್ಚಲ ತತ್ವಗೋಚರ, ನಿಶ್ಚಲ ದೃಢವಾದ ಯಥಾರ್ಥ ಜ್ಞಾನ ಪಡೆದಾಗ ಜೀವನ್ಮುಕ್ತನಾಗುತ್ತಾನೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಸತ್ವಗುಣವು ವೃದ್ಧಿಯನ್ನು ಹೊಂದಿರುವಾಗ ದೇಹಧಾರಿಯು ಪ್ರಳಯವನ್ನು ಹೊಂದಿದರೆ ಮುಂದೆ ಅವನು ಉತ್ತಮ ಜ್ಞಾನಿಗಳ ಮಲರಹಿತವಾದ ಶುದ್ಧವಾದ ಲೋಕಗಳನ್ನು ಹೊಂದುತ್ತಾನೆ. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹಭೃತ್ ತದೋತ್ತಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಸಂಸ್ಕಾರ ಎಂದರೆ ಸರಿಯಾಗಿ ಸುಂದರವಾಗಿ ಸದುಪಯೋಗವಾಗುವಂತೆ ಮಾಡುವುದು, ಅತಿಶಯ ವಿಶೇಷ ಮಾಡುವುದು. ಆತ್ಮ ಶರೀರ ಅನ್ಯತರನಿಷ್ಠ ವಿಹಿತ ಕ್ರಿಯಾಜನ್ಯ ಅತಿಶಯ ವಿಶೇಷ ವಾ ಸಂಸ್ಕಾರ ಎಂದು ಶಾಸ್ತ್ರೀಯ ವಿವರಣೆ ಇದೆ. ಅದಲ್ಲದೆ ಶ್ರೀಮದ್ಭಗವತ್ಪಾದಾಚಾರ್ಯ ಶಂಕರಾಚಾರ್ಯರು ಹೇಳುತ್ತಾರೆ, ದೋಷ ಅಪನಯನ ಪುರಸ್ಸರ ಗುಣಾಭಿಧಾನಂ ಸಂಸ್ಕಾರ. ದೋಷಗಳನ್ನು ನಿವಾರಣೆ ಮಾಡಿ ಹೋಗಲಾಡಿಸಿ ಗುಣಗಳನ್ನು ಇರಿಸುವಿಕೆ ಅಥವಾ ಹೆಚ್ಚಿಸುವಿಕೆ, ಇದನ್ನು ಸಂಸ್ಕಾರ ಎನ್ನುವರು. ಆತ್ಮ ಎಂದರೆ ಜೀವಾತ್ಮ, ಅಂತಃಕರಣ, ಸೂಕ್ಷ್ಮ ಶರೀರ ಎಂದು ಅರ್ಥೈಸಿಕೊಳ್ಳಬೇಕು. ಸಂಸ್ಕಾರದಿಂದ ಸಂಸ್ಕೃತನಾದರೆ ಸಂಸ್ಕೃತಿಯು ಉಳಿಯುತ್ತದೆ. ಸಂಸ್ಕೃತಿಯ ನಾಶಕ್ಕೆ ಕಾರಣ ಸಂಸ್ಕಾರ ರಾಹಿತ್ಯವೂ ಕಾರಣವಾಗುತ್ತದೆ. ಗೃಹಸ್ಥಾಶ್ರಮ ಸ್ವೀಕಾರಾನಂತರ ತಮಗೆ ಸತ್ಸಂತಾನ ಪ್ರಾಪ್ತಿವಾಗಬೇಕಾದರೆ ಸಂಸ್ಕಾರ ಮಾಡಬೇಕು. ಸಂಸ್ಕಾರಗಳು ಒಟ್ಟು 48, ಅದಕ್ಕಿಂತಲೂ ಹೆಚ್ಚು ಇದೆ ಎಂದು ಹೇಳುತ್ತಾರೆ. ಆದರೆ ಪ್ರಧಾನವಾಗಿ 16 ಅಥವಾ 18 ಸಂಸ್ಕಾರಗಳನ್ನು ಗ್ರಾಹ್ಯ ಮಾಡುತ್ತಾರೆ. ಗರ್ಭಾಧಾನಾದಿ ವಿವಾಹ ಅಂತ 16 ಸಂಸ್ಕಾರಗಳಲ್ಲಿ ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ, ವಿಷ್ಣುಬಲಿ ತನಕ ಇರುವ ಸಂಸ್ಕಾರಗಳಿಗೆ ಕ್ಷೇತ್ರ ಸಂಸ್ಕಾರ ಎನ್ನುತ್ತಾರೆ. ಜನಿಸುವ ಮಗುವಿಗೆ ಶುಕ್ರ, ವೀರ್ಯ, ರಕ್ತಗಳ ಗರ್ಭಾಂಬುಪಾನ, ಗರ್ಭಪುಷ್ಟಿ, ತುಷ್ಟಿ, ರಕ್ಷಣಾದಿಗಳಿಗೆ ಹಾಗೂ ಗರ್ಭಾಶಯದಲ್ಲಿರುವ ಸಂದರ್ಭದಲ್ಲಿ ಶುಕ್ರ ಶೋಣಿತ ಮಿಶ್ರಣ, ಭ್ರೂಣ ಸರಿಯಾಗುವಿಕೆ, ಅಂಧತ್ವ, ಬಧಿರತ್ವ, ಮೂಕತ್ವ, ಬುದ್ಧಿಹೀನತೆ, ಅಂಗ ಊನತೆ, ಕೈಕಾಲುಗಳ ಊನತೆ ಅಥವಾ ಶರೀರ ಅವಯವಗಳ ಬೆಳವಣಿಗೆ ಕುಂಠಿತ ಆಗದಂತೆ ಅವುಗಳ ಪೋಷಣೆಗೆ ಸಹಕಾರಿಯಾಗುತ್ತದೆ. ಆಯಾಯ ಸಂಸ್ಕಾರಗಳ ವಿವರಣೆಯಲ್ಲಿ ಇವುಗಳ ಮಹತ್ವವನ್ನು ಪ್ರತ್ಯೇಕವಾಗಿ ನಾವು ತಿಳಿಸೋಣ. ಮನುಜ ಜನನಾನಂತರ ಜಾತಕರ್ಮ, ನಾಮಕರಣ, ಉಪನಿಷ್ಕ್ರಮಣ, ಅನ್ನಪ್ರಾಶನ, ಕರ್ಣವೇಧನ, ಚೌಲ ಇಷ್ಟರ ತನಕ ಇರುವ ಸಂಸ್ಕಾರಗಳು ದೇಹ,
ಬುದ್ಧಿ, ಮನಸ್ಸು, ಚಿತ್ತ, ವ್ಯಾವಹಾರಿಕ ಕೌಶಲತೆ, ಮನಃಪ್ರಸಾದತೆ ಹಾಗೂ ಧರ್ಮಬುದ್ಧಿ ಪ್ರಚೋದನಾದಿಗಳಿಗೆ ಪುಷ್ಟಿ ಕೊಡುತ್ತವೆ. ಬೀಜ ಅಥವಾ ಗರ್ಭ ಸಂಬಂಧ ಅರ್ಥಾತ್ ತಂದೆ ಮತ್ತು ತಾಯಿಯ ಪರಂಪರೆಯಿಂದ ಬಂದ ದೋಷಗಳ ನಿವಾರಣೆ, ಅದೇ ರೀತಿಯಾಗಿ ಆಯುಸ್ಸು, ಸಂಪತ್ತು, ಬಲವೃದ್ಧಿಪೂರ್ವಕ ಶ್ರೀ ಪರಮೇಶ್ವರ ಅಥವಾ ಪರಮಾತ್ಮನ ಪ್ರೀತಿಗೋಸ್ಕರ ಕರ್ಮಗಳನ್ನು ಮಾಡಬೇಕು. ಉಪನಯನವು ವಿಶೇಷ ಸಂಸ್ಕಾರ. ಇದು ಜ್ಞಾನ ಸಂಪಾದನೆಗೆ ಯೋಗ್ಯತೆಯನ್ನು ಕೊಡುತ್ತದೆ. ಮುಂದಿನ 4 ವೇದವ್ರತಗಳು ವೇದಾಧ್ಯಯನ ಕಾಲದಲ್ಲಿ ಆಯಾಯ ಕಾಂಡಾಧ್ಯಯನ ಪ್ರಕಾರ ಮಾಡಬೇಕಾದದ್ದು. ಅದು ಗುರುಕುಲದಲ್ಲಿ ಆಚರಿಸುವ ಪದ್ಧತಿ. ವೇದ ಶಾಸ್ತ್ರ ಅಭ್ಯಾಸಾನಂತರ ವಿದ್ಯಾಂತೆ ಸಮಾವರ್ತನಂ ಕುರಿಯಾತ್ ಎಂಬಂತೆ ಸಮಾವರ್ತನ ವ್ರತಸ್ನಾತ ಮಾಡಿಕೊಂಡು ತದನಂತರ 1 ವರ್ಷಗಳ ಕಾಲ ಲೋಕಜ್ಞಾನ ಮತ್ತು ಪುಣ್ಯ ಸಂಪಾದಿಸಲು ತೀರ್ಥಯಾತ್ರೆ ಕೈಗೊಂಡು ತೀರ್ಥಯಾತ್ರಾನಂತರ ಗುರು ಹಿರಿಯರ ನಿರ್ಣಯದಂತೆ ವಿವಾಹ ಸಂಸ್ಕಾರ ಮಾಡುವುದು. ಇವು 16 ಸಂಸ್ಕಾರಗಳು, ಪೂರ್ವ ಷೋಡಶ ಸಂಸ್ಕಾರಗಳು ಎನ್ನುತ್ತಾರೆ. ಶ್ರುತಿ ಸ್ಮೃತ್ಯುಕ್ತವಾದ ಸಂಸ್ಕಾರಗಳು ಅತ್ಯವಶ್ಯವಾಗಿ ಮಾಡಬೇಕು. ಉಪವೇತ ಧಾರಣಾ ಸಂದರ್ಭ ಶ್ರೌತ ಸ್ಮಾರ್ತ ವಿಹಿತ ನಿತ್ಯಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧರ್ಥಂ ಎಂದು ಸಂಕಲ್ಪ ಮಾಡುವುದರಿಂದಲೂ ಈ ಸಂಸ್ಕಾರಗಳು ವಿಧಿವಿಹಿತವಾಗಿವೆ. ಸಂಸ್ಕಾರವಿಲ್ಲದೆ ಯೋಗ್ಯತೆ ಪ್ರಾಪ್ತವಾಗುವುದಿಲ್ಲ. ಗರ್ಭಾಧಾನಾದಿ ಚೌಲಾಂತ ಸಂಸ್ಕಾರವಿಲ್ಲದೆ ಉಪನಯನ ಸಂಸ್ಕಾರ ಮಾಡುವಂತಿಲ್ಲ. ಉಪನಯನ ಸಂಸ್ಕಾರವಾಗದೆ ವಿವಾಹ ಸಂಸ್ಕಾರ ಮಾಡುವಂತಿಲ್ಲ. ಇದನ್ನೆಲ್ಲ ಮಾತಾಪಿತೃಗಳು ತಮ್ಮ ಮಕ್ಕಳಿಗೆ ಕಾಲಕಾಲಕ್ಕೆ ಮಾಡಬೇಕಾಗುತ್ತದೆ. ಇದು ತಂದೆ ತಾಯಿಯರ ಆದ್ಯ ಕರ್ತವ್ಯವಾಗಿದೆ. ಸರಿಯಾಗಿ ಸಕಾಲದಲ್ಲಿ ಸಂಸ್ಕಾರ ಪ್ರಾಪ್ತವಾದರೆ ಸಂಸ್ಕಾರ ಪ್ರಾಪ್ತವಾದ ಜೀವವು ಈ ಲೋಕದಲ್ಲಿ ಪಡೆಯಬೇಕಾದ ಧರ್ಮ, ಅರ್ಥ, ಕಾಮಗಳನ್ನು ಧರ್ಮದ ಅಡಿಪಾಯದಲ್ಲಿ ಪಡೆದು ಫಲಗಳನ್ನು ಅನುಭವಿಸಿ ಜ್ಞಾನಪ್ರಾಪ್ತಿಯಾದಾಗ ಮೋಕ್ಷವನ್ನು ಪಡೆಯುತ್ತದೆ. ಶ್ರೀಮದ್ಭಾಗವತ ಮಹಾಪುರಾಣದಲ್ಲಿ 10ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ಜನ್ಮದಿಂದ ಶುದ್ಧವಾಗಿ ಮಗುವಿಗೆ ಗರ್ಭಾಧಾನಾದಿ ಸಂಸ್ಕಾರಗಳನ್ನು ಮಾಡಬೇಕು. ಸಕಾಲದಲ್ಲಿ ಸ್ನಾನ, ಶೌಚ ಅಂದರೆ ಶುಚಿತ್ವ, ಸಂಸ್ಕಾರ, ತಪಸ್ಸು, ಯಜ್ಞಕರ್ಮ, ದಾನ, ಮನಸ್ಸಂತೋಷ, ಆತ್ಮವಿದ್ಯೆ ಅರ್ಥಾತ್ ಆತ್ಮಜ್ಞಾನ ಇವುಗಳನ್ನು ಪಡೆದು ಜೀವನ ಸಾರ್ಥಕಗೊಳಿಸಬೇಕು ಎಂದಿದೆ. ಕಾಲೇನ ಸ್ನಾನ ಶೌಚಾಭ್ಯಾಂ ಸಂಸ್ಕಾರೈಸ್ತಪಸೇಜ್ಜಯಾ ಶುದ್ಧ್ಯಂತಿ ದಾನೇ ಸಂತುಷ್ಟ್ಯಾ ಮನ ಆತ್ಮಾತ್ಮವಿದ್ಯೆಯಾ. ಅಂತಹ ಸಂಸ್ಕಾರಗಳನ್ನು ಲಾಲನೆ, ಪಾಲನೆ, ರಕ್ಷಣೆ, ಪೋಷಣೆ, ವಿದ್ಯೆ, ಬುದ್ಧಿ, ಸಂಸ್ಕಾರ ಇವೇ ಮೊದಲಾದವುಗಳನ್ನು ನೀಡಿ ಸಮಾಜದಲ್ಲಿ ಆತ್ಮಗೌರವ, ವಂಶ ಉದ್ಧಾರ ಹಾಗೂ ಸ್ವವಂಶ ಕೀರ್ತಿ, ಯಶಸ್ಸು, ಉನ್ನತಿಗೆ ಸದಾ ದುಡಿಯುತ್ತಿರುವ ತಮ್ಮ ಹಿರಿಯರನ್ನು ಗೌರವಿಸಬೇಕು. ಅದಕ್ಕೋಸ್ಕರವೇ ವೇದದಲ್ಲಿ ಪ್ರಥಮವಾಗಿ ಹೇಳಿದೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಂದು. ಗುರು ಹಿರಿಯರಿಗೆ ಗೌರವ ಕೊಡದಿದ್ದರೆ ಆಯುಸ್ಸು, ಸಂಪತ್ತು, ಯಶಸ್ಸು, ಧರ್ಮ ಅಂದರೆ ಪುಣ್ಯ ಸಂಚಯ, ಜನರ ಸಂಪರ್ಕ, ಆಶೀರ್ವಾದದ ಪುಣ್ಯ ಹಾಗೂ ಎಲ್ಲ ಶ್ರೇಯಸ್ಸುಗಳು ನಾಶವಾಗುತ್ತವೆ ಎಂದು ಶ್ರೀಮದ್ಭಾಗವತ ಮಹಾಪುರಾಣದಲ್ಲಿ ಉಕ್ತವಾಗಿದೆ.
ಆಯುಶ್ರಿಯಂ ಯಶೋಧರ್ಮಂ ಲೋಕಾನಾಶಿಷ ಏವ ಚ ಹಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದತಿಕ್ರಮಃ. ಅದೇ ರೀತಿಯಾಗಿ ಹಿರಿಯರಿಗೆ ಗೌರವ ಹಾಗೂ ಪ್ರತಿನಿತ್ಯಲೂ ಯಾರು ಅಭಿವಾದನೆ ಅರ್ಥಾತ್ ನಮಸ್ಕಾರ ಮಾಡುತ್ತಾರೋ, ಅದೇ ರೀತಿಯಾಗಿ ಪ್ರತಿದಿನ ವೃದ್ಧರ ಸೇವೆ ಯಾರು ಮಾಡುತ್ತಾರೋ ಅವರಿಗೆ ಆಯುಸ್ಸು, ಧನಸಂಪತ್ತು, ಯಶಸ್ಸು, ಬಲಗಳು ವೃದ್ಧಿಯಾಗುತ್ತವೆ ಎಂದು ಹೇಳಿದೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಜೀವಿನಃ ತಸ್ಯ ಚತ್ವಾರಿ ವರ್ಧಂತೆ ಆಯುರ್ವಿತ್ತಂ ಯಶೋಬಲಂ. ಈ ರೀತಿಯಾಗಿ ನಾವು ಸಂಸ್ಕಾರಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟು ಪ್ರಥಮವಾದ ಗರ್ಭಾಧಾನ ಸಂಸ್ಕಾರದ ಬಗ್ಗೆ ನಾವು ಕಿಂಚಿತ್ ತಿಳಿಯೋಣ. ಗರ್ಭವನ್ನು ಇಡುವುದು, ಗರ್ಭಕೋಶದಲ್ಲಿ ವೀರ್ಯವನ್ನು ಇಡುವುದು, ಗರ್ಭಂ ಆಧೀಯತೆ ಅನೇನ ಧಾರಣ ಪೋಷಣೆಯೋ. ಗರ್ಭಾಧಾನಕ್ಕೆ ಪ್ರಶಸ್ತವಾದ ನಕ್ಷತ್ರ, ತಿಥಿ, ವಾರಾದಿಗಳು ವಿಷ್ಣು ಪ್ರದೇಶ, ರವಿಮಿತ್ರ, ಸಮೀರ, ಪೌಷ್ಣ, ಮೂಲೋತ್ತರ ಇತ್ಯಾದಿಗಳಲ್ಲಿ ನಕ್ಷತ್ರಗಳನ್ನು ಹೇಳಲ್ಪಟ್ಟಿದೆ. ರೋಹಿಣಿ, ಉತ್ತರ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಶ್ರವಣ, ಉತ್ತರಾಷಾಢ, ಶತಭಿಷ, ಉತ್ತರಾಭಾದ್ರ, ರೇವತಿ. ಅದೇ ರೀತಿಯಾಗಿ ತಿಥಿಗಳನ್ನು ಹೇಳಿದೆ. ಷಷ್ಠಿ, ಅಷ್ಟಮಿ, ಪಂಚದಶಿ, ಚತುರ್ಥಿ, ಚತುರ್ದಶಿ ಇವುಗಳನ್ನು ಬಿಟ್ಟು ಉಳಿದಂತಹ ತಿಥಿಗಳು ಶ್ರೇಷ್ಠವು ಎಂದು ಹೇಳಲ್ಪಟ್ಟಿದೆ. ವಾರಗಳು ಸೋಮವಾರ, ಗುರುವಾರ, ಶುಕ್ರವಾರ, ಬುಧವಾರ. ಅಷ್ಟಮ ಶುದ್ಧಿಯಾಗಿ ಇರುವಂತಹ ವೃಷಭ, ಮಿಥುನ, ಕರ್ಕಟಕ, ಸಿಂಹ, ಕನ್ಯಾ, ತುಲಾ, ಕುಂಭ, ಧನು, ಮೀನ ಲಗ್ನಗಳು ಶ್ರೇಷ್ಠವೆಂದು ಹೇಳಲ್ಪಟ್ಟಿದೆ. ಗರ್ಭಾಧಾನಕ್ಕೆ ಗ್ರಹ ಬಲವನ್ನು ಹೇಳಲ್ಪಟ್ಟಿದೆ. ಕೇಂದ್ರ ತ್ರಿಕೋಣಗೈ ಸೌಮ್ಯೈ ಶಶಾಂಕೆ ಸಬಲಸ್ಥಿತೇ ತ್ರಿಲಾಭಾದಿಗತೈ ಗರ್ಭಾಧಾನಂ ಸುತಪ್ರದಂ. ಕೇಂದ್ರ ಅಂದರೆ 1, 4, 7, 10. ತ್ರಿಕೋಣ ಅಂದರೆ 5, 9. ಇವುಗಳಲ್ಲಿ ಶುಭಗ್ರಹಗಳು ಬಲವಾಗಿ ಇರುವಂತಹದ್ದು. ಶುಭಗ್ರಹಗಳು ಅಂದರೆ ಶುಕ್ರ, ಗುರು, ಬುಧ. ಅದೇ ರೀತಿಯಾಗಿ ಬಲ ಇರುವಂತಹ ಚಂದ್ರನು. 3, 11, 6 ಈ ಸ್ಥಾನಗಳಲ್ಲಿ ಕುಜ ಅಂದರೆ ಅಂಗಾರಕ, ರವಿ, ಶನಿ, ರಾಹು, ಕೇತು ಇವುಗಳಿದ್ದಲ್ಲಿ ಸತ್ಸಂತಾನ ಪ್ರಾಪ್ತಿಯಾಗುತ್ತೆ ಎಂದು ಶಾಸ್ತ್ರವಚನವು. ಗರ್ಭಾಧಾನ ಸಂಸ್ಕಾರದ ಹೋಮದ ಸಂದರ್ಭದಲ್ಲಿ ಆಜ್ಯಾಹುತಿಯ ಅನಂತರ ಮಂತ್ರೋಚ್ಚಾರಪೂರ್ವಕ ಪತಿಯು ಪತ್ನಿಯ ಬಲಮೂಗಿನಲ್ಲಿ ಅಶ್ವಗಂಧ ಅಥವಾ ದೂರ್ವಾರಸವನ್ನು ಸುರಿಯುವುದು ಇದೆ. ಭಾರ್ಯಾಯಾಃ ದಕ್ಷಿಣ ನಾಸಾಪುಟೆ ಎಂದು ಹೇಳಲ್ಪಟ್ಟಿದೆ. ಗರ್ಭದ ಬೆಳವಣಿಗೆಯನ್ನು ಭಾಗವತದಲ್ಲಿ ಹೇಳಲ್ಪಟ್ಟಿದೆ. ಪ್ರಥಮ ದಿನ ಶುಕ್ರ ಶೋಣಿತ ಮಿಶ್ರ, 5ನೇ ರಾತ್ರಿ ಗುಳ್ಳೆ ಅಥವಾ ಉಂಡೆ ಬುದ್ಬುದ ಎಂದು ಹೇಳಲ್ಪಟ್ಟಿದೆ. 10ನೇ ದಿನ ಕಠಿಣವಾದ ಉಂಡೆ ಮೃತ್ಪಿಂಡ ಕರ್ಕಂದು ಎಂದು ಹೇಳಿದೆ. 1ನೇ ತಿಂಗಳಲ್ಲಿ ಮಾಂಸದ ಮುದ್ದೆಯಾಗಿ ತಲೆ, ಶಿರೋದ್ವಾಭ್ಯಾಂ ಕೈಕಾಲು ಮೊದಲಾದ ಅವಯವ 2ನೇ ತಿಂಗಳಿನಲ್ಲಿ, 3ನೇ ತಿಂಗಳಿನಲ್ಲಿ ಉಗುರು, ರೋಮ, ಎಲುಬು, ಚರ್ಮ ಮತ್ತು ಸ್ತ್ರೀ ಪುರುಷ ಚಿಹ್ನೆ ಇವೇ ಮೊದಲಾದವು. 4ನೇ ತಿಂಗಳಲ್ಲಿ ಸಪ್ತಧಾತು, 5ನೇ ತಿಂಗಳಿನಲ್ಲಿ ಹಸಿವು, ಬಾಯಾರಿಕೆ, ಪಂಚಭಿ ಕ್ಷುತ್ರುಟ್ ಉದ್ಭವ. 6ನೇ ತಿಂಗಳಿನಲ್ಲಿ ಗರ್ಭಾಶಯದಲ್ಲಿ
ಬಂಧಿಸಲ್ಪಟ್ಟು ಸ್ತ್ರೀಯ ಹೊಟ್ಟೆಯ ಬಲಗಡೆಗೆ ತಿರುಗಿಕೊಂಡಿರುವುದು, ತಾಯಿಯ ಆಹಾರದಿಂದಲೇ ಜೀವವು ಬೆಳೆದು ಪುಷ್ಟವಾಗುವುದು. ಷಡ್ಭಿ ಜರಾಯುಣಾವೀತಃ ಕುಕ್ಷೌ ಭ್ರಾಮ್ಯತಿ ದಕ್ಷಿಣಗಃ. 7ನೇ ತಿಂಗಳಿನಲ್ಲಿ ಜ್ಞಾನಪ್ರಾಪ್ತಿ, ಜೀವಪ್ರವೇಶ, ದೇವರ ದರ್ಶನ ಮತ್ತು ದೇವರ ಪ್ರಾರ್ಥನೆ ಇತ್ಯಾದಿಗಳು ಭಾಗವತದಲ್ಲಿ ಬರುತ್ತದೆ. ಅಂದರೆ ಆ ಗರ್ಭದಲ್ಲಿರುವಂತಹ ಶಿಶುವಿಗೆ ಪರಮಾತ್ಮ ಜ್ಞಾನವನ್ನು ಕಳಿಸುತ್ತಾನೆ. ಆವಾಗ ಸ್ತೋತ್ರವನ್ನು ಮಾಡುತ್ತದೆ ಜೀವವು. ಶ್ರೀಪತಿಂ ಜಗದಾಧಾರಂ ಇತ್ಯಾದಿ ಸ್ತೋತ್ರಗಳಿಂದ ಸ್ತೋತ್ರ ಮಾಡುತ್ತದೆ ಜೀವವು. ಯಾತಕ್ಕಂದರೆ ಆವಾಗ ಆ ಜೀವಕ್ಕೆ ಜ್ಞಾನ ಬಂದು ಈ ಉದರದಿಂದ ಹೊರಗೆ ಹೋಗುವುದು ಬೇಡ ಎಂದು ಕಾಣುತ್ತದಂತೆ, ಇಲ್ಲಿ ಇರೋಣ ಎಂದು. ಯಾತಕ್ಕೆಂದರೆ ಆ ಸಮಯದಲ್ಲಿ ಪರಮಾತ್ಮನು ಕಾಣುತ್ತಾ ಇರುತ್ತದೆ ಜೀವವು. ಅಂತಹ ಜೀವವು ಅಲ್ಲಿದ್ದುಕೊಂಡು ಬಹಳ ಕಷ್ಟಪಟ್ಟುಕೊಂಡು ಇದ್ದರೂ 9 ತಿಂಗಳು ಕಳೆದು 10ನೇ ತಿಂಗಳಿನಲ್ಲಿ ಅರ್ಥಾತ್ ಪ್ರಸೂತಿ ವಾಯುವಿನ ವೇಗದಿಂದಾಗಿ ಜನವನ್ನು ಪಡೆಯುತ್ತದೆ, ಹುಟ್ಟುತ್ತದೆ. ಯಾವಾಗ ಭೂಮಿಗೆ ಬೀಳುತ್ತದೋ ಆವಾಗ ಹಳೆಯದೆಲ್ಲ ಮರೆತು ಸಂಸ್ಕಾರ ರೂಪವಾಗಿ ಅಹಂಕಾರ, ಚಿತ್ತ ಮತ್ತು ಆ ಜೀವಾತ್ಮದಲ್ಲಿರುತ್ತದೆ. ಹಿಂದಿನ ಎಷ್ಟೋ ಜನ್ಮ ಪಡೆದರೂ ಅದು ಆ ಜೀವಾತ್ಮದಲ್ಲಿ ಸುಪ್ತವಾಗಿ ಇರುತ್ತದೆ. ಆದ್ದರಿಂದಲೇ ಅಂತಹ ಜೀವಾತ್ಮಕ್ಕೆ ಮಾಡುವಂತಹ ಪ್ರಥಮ ಸಂಸ್ಕಾರವೇ ಗರ್ಭಾಧಾನ ಸಂಸ್ಕಾರವು. ಅರ್ಥಾತ್ ಯಾವ ರೀತಿ ಒಂದು ಕ್ಷೇತ್ರದಲ್ಲಿ ಅಥವಾ ಹೊಲದಲ್ಲಿ ಬೀಜವನ್ನು ಬಿತ್ತಬೇಕಾದರೆ ಮೊದಲು ಹೇಳಿದಂತೆ ಆ ಹೊಲವನ್ನು, ಕ್ಷೇತ್ರವನ್ನು ಶುದ್ಧಿ ಮಾಡಿಕೊಂಡು ಒಳ್ಳೆಯ ಸಮಯದಲ್ಲಿ, ಶುಭ ಸಮಯದಲ್ಲಿ ಬೀಜವನ್ನು ಬಿತ್ತಿದಾಗ ಅದು ಶುಭವಾದಂತಹ ಫಲವನ್ನು ಅನುಗ್ರಹ ಮಾಡುತ್ತದೆ. ಅದಕ್ಕೋಸ್ಕರ ಗರ್ಭಾಧಾನ ಸಂಸ್ಕಾರ ಎಂದು ಹೇಳಲ್ಪಡುತ್ತದೆ. ಗರ್ಭದ ರಕ್ಷಣೆಯೂ ಆಗುತ್ತದೆ. ಅದೇ ರೀತಿಯಾಗಿ ಆ ಜನ್ಮ ಪಡೆಯುವಂತಹ ಜೀವಕ್ಕೆ ಉತ್ತಮವಾದಂತಹ ಸಂಸ್ಕಾರವು ದೊರೆಯುತ್ತದೆ ಈ ಗರ್ಭಾಧಾನ ಸಂಸ್ಕಾರದಿಂದ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತ ಉಪಾಸ್ಮಹೇ. ಶಾರದಾ ಶಾರದಾಂಬುಜ ವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ದೂರ್ಭಿರ್ಯುಕ್ತಾ ಚತುರ್ಭಿಃ ಸ್ಫಟಿಕಮಣಿಮಯೀಂ ಅಕ್ಷಮಾಲಾಂ ದಧಾನಾ ಹಸ್ತೇನೈಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ. ಭಾಸಾ ಕುಂದೇಂದು ಶಂಖಸ್ಫಟಿಕಮಣಿಭಾ ಭಾಸಮಾನಾ ಸಮಾನಾ ಸಾ ಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ಗರ್ಭಾಧಾನ ಸಂಸ್ಕಾರದಲ್ಲಿ ದೂರ್ವಾರಸವನ್ನು ಪತಿಯು ಪತ್ನಿಯ ಮೂಗಿನಲ್ಲಿ ಬಿಡುವಂತಹದ್ದು ಒಂದು ಸಂಸ್ಕಾರ. ಅದನ್ನೇ ಬಲಮೂಗು ಮತ್ತು ಎಡಮೂಗು ಅಂತ ಪ್ರಧಾನವಾಗಿರುವಂತಹದ್ದು. ಯಾರಿಗೆ ಗಂಡು ಸಂತಾನ ಪ್ರಾಪ್ತಿಯಾಗಬೇಕು ಅವರು ಬಲದ ಮೂಗಿಗೆ ಆ ರಸವನ್ನು ಎರೆಯುವಂತಹದ್ದು. ಅದೇ ರೀತಿಯಾಗಿ ಸ್ತ್ರೀ ಸಂತಾನವನ್ನು ಬಯಸುವವರು ಎಡದ ಮೂಗಿಗೆ ಆ ರಸವನ್ನು ಎರೆಯಬೇಕು ಎಂಬಂತಹ ವಿಚಾರಗಳನ್ನು ಹೇಳುತ್ತಾರೆ. ಯಾತಕ್ಕಂದರೆ ಜಾಯಮಾನೋ ವೈ ಬ್ರಾಹ್ಮಣ ತ್ರಿಭಿರ್ಣವಾ ಜಾಯತೆ ಬ್ರಹ್ಮಚರ್ಯ ಋಷಿಭ್ಯ ಯಜ್ಞೆ ದೇವೇಭ್ಯ ಪ್ರಜಯಾ ಪಿತೃಭ್ಯ ಎಂಬಂತಹದ್ದು ವೇದೋಕ್ತಿ. 3 ಸಾಲಗಳಿಂದ ನಾವು ಹುಟ್ಟುತ್ತೇವೆ: ಋಷಿಋಣ, ದೇವಋಣ, ಪಿತೃಋಣ. ಋಷಿಋಣವನ್ನು ಋಷಿಗಳು ಕೊಟ್ಟಂತಹ ವೇದಗಳು, ಉಪನಿಷತ್ತುಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು ಇವುಗಳನ್ನೆಲ್ಲ ಅಧ್ಯಯನ ಮಾಡಿ
ಆ ಋಷಿ ಋಣವನ್ನು ತೀರಿಸಬೇಕು. ಎರಡನೇ ಋಣ ಅಂದರೆ ಸಾಲ. ದೇವಋಣ, ದೇವತೆಗಳು ಕೊಡುವಂತಹ ಮಳೆ, ಬೆಳೆ, ಬಿಸಿಲು, ಗಾಳಿ ಇವೆಲ್ಲ ದೇವತೆಗಳು ಕೊಡುವಂತಹದ್ದು. ಅಂತಹ ದೇವತೆಗಳಿಗೆ ನಾವು ಯಜ್ಞದ ಮೂಲಕ ಹವಿಸ್ಸನ್ನು ಸಮರ್ಪಿಸುವಂತಹದ್ದು ದೇವಋಣ, ಅದನ್ನು ತೀರಿಸುವಂತಹದ್ದು. ಯಜ್ಞಗಳಲ್ಲಿ ದ್ರವ್ಯಯಜ್ಞ, ಜ್ಞಾನಯಜ್ಞ, ಹೀಗೆ ಬೇರೆ ಬೇರೆ ಯಜ್ಞಗಳಿವೆ. ದ್ರವ್ಯಯಜ್ಞದಲ್ಲಿ ದ್ರವ್ಯವನ್ನು ಶುದ್ಧೀಕರಿಸಿಕೊಂಡು ನಾವು ಭಕ್ತಿ ಶ್ರದ್ಧೆಯಿಂದ ತೆಗೆದುಕೊಂಡು ಬಂದು ಅದನ್ನು ಮಂತ್ರಪೂರ್ವಕವಾಗಿ ಸಮರ್ಪಿಸುವಂತಹದ್ದು. ಇದಂ ನ ಮಮ, ಇದು ನನ್ನದಲ್ಲ ಎಂಬಂತಹ ತ್ಯಾಗಬುದ್ಧಿಯಿಂದ ಯಜ್ಞವನ್ನು ಮಾಡುವಂತಹದ್ದು. ಯಾವ ದ್ರವ್ಯವು ನಮ್ಮದು ಎಂಬಂತಹ ಭಾವನೆಯಿಂದ ನಾವು ಇರುತ್ತೇವೆಯೋ ಆ ದ್ರವ್ಯವನ್ನು ಇದು ಇಂತಹ ದೇವತೆಗೆ ಎಂಬಂತಹ ಉದ್ದೇಶಪೂರ್ವಕವಾಗಿ ದ್ರವ್ಯವನ್ನು, ಮಂತ್ರವನ್ನು, ಸಂಸ್ಕಾರವನ್ನು ಮಾಡಿಕೊಂಡು ದ್ರವ್ಯವನ್ನು ತ್ಯಾಗ ಮಾಡುವಂತಹದ್ದು. ಇದು ದೇವ ಋಣವನ್ನು ತೀರಿಸುವಂತಹ ವಿಧಾನ. ಇದು ವಿಸ್ತಾರವಾಗಿದೆ. ಆದರೂ ದೇವತೆಗಳಿಗೆ ಹವಿಸ್ಸನ್ನು ಸಮರ್ಪಿಸುವುದಕ್ಕೆ ಯಜ್ಞ ಅಂತ ಹೇಳುತ್ತೇವೆ. ಯಜ್ಞ ಅಂದ್ರೇನು? ಯಜದೇವ ಪೂಜಾ ಸಂಗತಿಕರಣ ದಾನೇಶು, ದೇವಪೂಜೆ ಮಾಡುವಂತಹದ್ದು. ಸೋಹಂ ಭಾವೇನ ಪೂಜೇತ್, ಅವನೇ ನಾನು ಎಂಬಂತಹ ಭಾವನೆಯಿಂದ ಪೂಜೆ ಮಾಡುವಂತಹದ್ದು, ದಾನ ಮಾಡುವಂತಹದ್ದು, ಅದೇ ರೀತಿ ದ್ರವ್ಯತ್ಯಾಗವನ್ನು ಮಾಡುವಂತಹದ್ದು. ಇದೆಲ್ಲ ಯಜ್ಞ ಅಂತ ಹೇಳಲ್ಪಡುತ್ತದೆ. ಆ ರೀತಿಯಾಗಿ ನಾವು ಕೊಟ್ಟಂತಹ ಹವಿಸ್ಸು ಅದು ಧೂಮವಾಗಿ ಆದಿತ್ಯ ಲೋಕಕ್ಕೆ ಹೋಗುತ್ತದೆ. ಆದಿತ್ಯ ಜಾಯತೆ ವೃಷ್ಟಿ, ಆದಿತ್ಯದಿಂದ ಮಳೆಯು ಬರುತ್ತದೆ. ವೃಷ್ಟೇರನ್ನಂ, ಮಳೆಯಿಂದ ಅನ್ನ ಪ್ರಾಪ್ತಿಯಾಗುತ್ತದೆ. ತತಃ ಪ್ರಜಾಃ, ತದನಂತರ ಅದು ನಮಗೆ ಪುನಃ ಪ್ರಾಪ್ತಿಯಾಗುತ್ತದೆ. ಆ ರೀತಿಯಾಗಿ ಪರಸ್ಪರಂ ಭಾವಯಂತಹ ಪರಮಂ ಶ್ರೇಯಂ ಅವಾಪ್ಸ್ಯಥ ಎಂದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅಂದರೆ ಪರಸ್ಪರಂ ಭಾವಯಂತಹ, ಪರಸ್ಪರವಾಗಿ ನಾವು ಕೊಡುವಂತಹ ದ್ರವ್ಯವನ್ನು ದೇವತೆಗೆ ಸಮರ್ಪಿಸುವಂತಹದ್ದು, ದೇವತೆಗಳು ಕೊಡುವಂತಹ ಈ ಪಂಚ ವಸ್ತುಗಳನ್ನು ನಾವು ಸ್ವೀಕಾರ ಮಾಡುವಂತಹದ್ದು. ಆದ್ದರಿಂದ ಇದು ಪರಸ್ಪರವಾಗಿ ಕೊಡುವಿಕೆ, ತೆಗೆದುಕೊಳ್ಳುವಿಕೆ, ಈ ರೀತಿಯಾಗಿ ಯಜ್ಞವನ್ನು ಮಾಡಬೇಕು ಅಂತ ಹೇಳಿದರು. ಆ ರೀತಿಯಾಗಿ ದೇವಋಣವನ್ನು ತೀರಿಸುವಂತಹದ್ದು. ಇನ್ನೊಂದು ಪಿತೃಋಣ, ಪ್ರಜಾ ಪಿತೃಭ್ಯ, ಪ್ರಜಾ ಸಂಪತ್ತಿನಿಂದಾಗಿ ಪಿತೃಋಣವನ್ನು ತೀರಿಸಬೇಕು ಅಂತ ಹೇಳುತ್ತಾರೆ. ಅದಕ್ಕೋಸ್ಕರ ಸತ್ಸಂತಾನ ಬಯಸುವವರು ಸಂಸ್ಕಾರವನ್ನು ಮಾಡಿಕೊಂಡು ಈ ರೀತಿಯಾಗಿ ದ್ರವ್ಯವನ್ನು ಬಲದ ಮೂಗಿನಿಂದ ಎರೆಯುವಂತಹದ್ದು. ಗಂಡು ಸಂತಾನ ಅಪೇಕ್ಷಿಗಳು ಬಲದ ಮೂಗಿಂದ ಎರೆಯುವಂತಹದ್ದು, ಸ್ತ್ರೀ ಸಂತಾನ ಅಪೇಕ್ಷಿಗಳು ಎಡದ ಮೂಗಿಂದ ಅದನ್ನು ಗರ್ಭ ತನಕ, ಅರ್ಥಾತ್ ಗರ್ಭಾಶಯ ತನಕ ಬಿಡುವಂತಹದ್ದು. ಅದು ಗರ್ಭ ತನಕ ಹೋಗಬೇಕು ಅಂತ ಹೇಳುತ್ತಾರೆ. ಅದು ಯಾವ ಸಂಸ್ಕಾರ ಮಾಡುತ್ತೇವೆಯೋ ಆ ಸಂಸ್ಕಾರದಿಂದಾಗಿ ಅದು ಗರ್ಭಾಶಯ ಶುದ್ಧವಾಗುತ್ತದೆ. ತದನಂತರ ಇನ್ನೊಂದು ಸಂಸ್ಕಾರದಲ್ಲಿಯೂ ಈ ರೀತಿಯಾದಂತಹ ಅಶ್ವಗಂಧ ಇತ್ಯಾದಿಗಳ ದ್ರವ್ಯವನ್ನು ಎರೆಯುವಂತಹ ಸಂಪ್ರದಾಯ ಇದೆ. ಅದು ಗರ್ಭ ಧಾರಣೆ ಆದ ಮೇಲೆ ಆ ಗರ್ಭದ ರಕ್ಷಣೆಗೋಸ್ಕರ ಇರುವಂತಹದ್ದು. ಆದ್ದರಿಂದ ಮತ್ತು ಹೇಳುತ್ತಾರೆ, ವಾಯು ಬಲದ ಮೂಗಿನಲ್ಲಿ ಹೋಗುತ್ತಾ ಇರುವಾಗ ಯಾರು ಸ್ತ್ರೀ ಸಂಘವನ್ನು ಮಾಡುತ್ತಾರೋ, ಅರ್ಥಾತ್ ಭಕ್ತಿ ಶ್ರದ್ಧೆಯಿಂದ ಋಣವನ್ನು ತೀರಿಸಬೇಕೆಂಬಂತಹ ಭಾವನೆಯಿಂದ ಪತಿಯು ಪತ್ನಿಯ ಸಂಘವನ್ನು ಮಾಡುತ್ತಾರೋ ಆವಾಗ ಗಂಡು ಸಂತಾನ ಪ್ರಾಪ್ತಿಯಾಗುತ್ತದೆ. ಎಡದ ಮೂಗಿನಿಂದ ವಾಯು ಸಂಚಾರ ಮಾಡುತ್ತಾ ಇರುವಾಗ ಮಾಡಿದಲ್ಲಿ ಆವಾಗ ಸ್ತ್ರೀ ಸಂತಾನ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಲ್ಪಡುತ್ತದೆ. ಯಾತಕ್ಕಂದರೆ ಜ್ಯೋತಿಷಾಸ್ತ್ರದಲ್ಲಿ ನಾವು ಜಾತಕ ಅಂತ ಹೇಳುತ್ತೇವೆ. ಜಾತಕ ಅಂದರೆ ಕಂ ಜಾತಃ, ಕಂ ಅಂದರೆ ಭೂಮಿ, ಭೂಮಿಯಲ್ಲಿ ಹುಟ್ಟಿತು, ಆವಾಗ ಜಾತಕ ಅಂತ ಹೇಳುತ್ತೇವೆ. ಅದು ಮಧ್ಯಮ ಕಾಲ ಅಂತ ಹೇಳಲ್ಪಡುತ್ತದೆ. ನಾವೀಗ ಎಲ್ಲ ಕಡೆಯಲ್ಲಿಯೂ ಜಾತಕ ಅಂತ ಹೇಳುತ್ತೇವೆ. ಜಾತಕವೇ ಮಧ್ಯಮ ಅಂತ ಹೇಳಲ್ಪಡುತ್ತದೆ ಶಾಸ್ತ್ರದಲ್ಲಿ. ಗರ್ಭಾಧಾನ ಸಂಸ್ಕಾರದಲ್ಲಿ ಯಾವಾಗ ಗರ್ಭವು ಧರಿಸಲ್ಪಟ್ಟಿತೋ ಅದುವೇ ಪ್ರಧಾನ ಅಂತ ಹೇಳಲ್ಪಡುತ್ತದೆ. ಅದು ನಮಗೆ ಅಲಭ್ಯವಾದ್ದರಿಂದ, ಅದು ಸೂಕ್ಷ್ಮವಾದಂತಹ ವಿಚಾರವಾದ್ದರಿಂದ, ಸ್ಥೂಲವಾಗಿ ಜಾತಕವು ಪ್ರಾಪ್ತಿಯಾಗುವುದರಿಂದ
ನಾವು ಜಾತಕವನ್ನೇ ಪ್ರಧಾನವೆಂದು ನಂಬುತ್ತೇವೆ. ಆದ್ದರಿಂದ ಶಾಸ್ತ್ರದಲ್ಲಿ ಪ್ರಧಾನವಾದಂಥದ್ದು ಗರ್ಭಾಧಾನ. ಜಾತಕ ಎರಡನೇ ಸ್ಥಾನವನ್ನು ಹೊಂದುತ್ತದೆ. ಹಾಗೆಯೇ ಜಾತಕದಲ್ಲಿ ನಮಗೆ ಅದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬಾರದೇ ಇರುವಾಗ ನಾವು ಪ್ರಶ್ನೆಯನ್ನು ಮೊರೆ ಹೊಂದುತ್ತೇವೆ. ಆದ್ದರಿಂದ ಶಾಸ್ತ್ರಕ್ಕೆ ಪೂರಕವಾಗಿರುವಂತಹ ವಿಚಾರವಾದ್ದರಿಂದ ಇದು ಈ ಸಂಸ್ಕಾರದಲ್ಲಿ ಹೇಳಲ್ಪಟ್ಟಿದೆ. ಮತ್ತು ಅವರವರಿಗೆ ಯಾವ ಯಾವ ಸಂತಾನವನ್ನು ಅಪೇಕ್ಷೆ ಪಡುತ್ತಾರೋ ಆ ರೀತಿಯಾಗಿ ಅದನ್ನು ಮಾಡಬೇಕು ಅಂತ ಹೇಳಲ್ಪಡುತ್ತದೆ. ಅದಕ್ಕೋಸ್ಕರವೇ ಈ ಶಾಸ್ತ್ರದಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಸಂತಾನವನ್ನು ಪಡೆಯಬೇಕು ಅಂತ ಹೇಳುತ್ತಾರೆ. ಸಂತಾನ ಅಭಾವದವರು ಹರಿವಂಶ ಕಥಾಂಶ್ರುತ್ವ, ಹರಿವಂಶ ಕಥಾಶ್ರವಣವನ್ನು ಶತಚಂಡೀ ವಿಧಾನತಃ ಶತಚಂಡೀ ಹೋಮ ಮಾಡುವ ಮೂಲಕ ಅಥವಾ ಮಹಾರುದ್ರ ಹವನದ ಮೂಲಕ ಸಂತಾನವನ್ನು ಅಪೇಕ್ಷೆ ಪಡೆಯುವವರು ಸಂತಾನವನ್ನು ಪಡೆಯಬೇಕು ಅಂತ ಹೇಳುತ್ತಾರೆ. ಅಂದರೆ ಆ ಋಣವನ್ನು ತೀರಿಸೋಕ್ಕೋಸ್ಕರ. ಅದಕ್ಕೋಸ್ಕರ ಒಂದು ರಘುವಂಶದಲ್ಲಿ ದಿಲೀಪ ಮಹಾರಾಜನ ಕಥೆ ಬರುತ್ತದೆ. ದಿಲೀಪ ಮಹಾರಾಜನಿಗೆ ಎಲ್ಲ ಇತ್ತು, ಚಕ್ರವರ್ತಿ, ಎಲ್ಲ ಸಂಪತ್ತು ಇತ್ತು, ಎಲ್ಲವೂ ಇತ್ತು. ಆದರೆ ಒಂದು ಕೊರತೆ ಇತ್ತು, ಅದೇ ಸಂತಾನದ ಕೊರತೆ. ಆದ್ದರಿಂದ ಅವರು ಅವರ ಮಹರ್ಷಿಗಳಂತಹ ಪುರೋಹಿತರಂತಹ ವಸಿಷ್ಠರಲ್ಲಿ ಹೋದರು. ವಸಿಷ್ಠರಲ್ಲಿ ನಿವೇದನೆ ಮಾಡಿದರು, ನನಗೆ ಎಲ್ಲ ಸಂಪತ್ತುಗಳಿವೆ, ಎಲ್ಲವೂ ಇವೆ, ಆದರೆ ಒಂದು ಕೊರತೆ ಇದೆ. ಏನೆಂದರೆ ನನ್ನ ಹಿಂದಿನ ಪಿತೃಗಳಿಗೆ ಶ್ರಾದ್ದ ಮಾಡುವವರು ಯಾರೂ ಇಲ್ಲ ಮುಂದೆ. ಆದ್ದರಿಂದ ಅದು ತುಂಬ ದುಃಖವಾಗಿದ್ದೇನೆ, ಅದನ್ನು ನಿವಾರಣೆ ಮಾಡಬೇಕು ಅಂತ ಕೇಳಿಕೊಂಡರು. ಆವಾಗ ವಸಿಷ್ಠರು ಒಂದು ಕ್ಷಣ ಕಣ್ಣನ್ನು ಮುಚ್ಚಿ ದಿಲೀಪ ಮಹಾರಾಜನ ಹಿಂದಿನ ಚರಿತ್ರೆಯನ್ನು ಅವಲೋಕಿಸುತ್ತಾರೆ. ಆವಾಗ ದಿಲೀಪ ಮಹಾರಾಜ ಹಿಂದೆ ಸ್ವರ್ಗಲೋಕಕ್ಕೆ ಹೋಗಿದ್ದ. ಅಲ್ಲಿ ಸ್ವರ್ಗರಾಜನಂತಹ ದೇವೇಂದ್ರನಿಗೆ ಸಹಾಯ ಮಾಡೋಕ್ಕೋಸ್ಕರ ಹೋಗಿದ್ದ. ಆ ಸಂದರ್ಭದಲ್ಲಿ ಸಹಾಯ ಮಾಡಿ ಪುನಃ ಭೂಮಿಗೆ ಬಂದಿದ್ದ. ಆ ಸಂದರ್ಭದಲ್ಲಿ ಸ್ವರ್ಗಲೋಕದಲ್ಲಿ ಕಾಮಧೇನು ಇದ್ದಳು. ಕಾಮಧೇನುವನ್ನು ಇವನು ನಮಸ್ಕಾರ ಮಾಡಲಿಲ್ಲ, ಆದರೆ ಇವನಿಗೂ ಗೊತ್ತಿಲ್ಲ, ಹಾಗೆ ಬಂದಾಗಿದೆ. ಕಾಮಧೇನುವನ್ನು ನಮಸ್ಕಾರ ಮಾಡದೇ ಇರುವ ಕಾರಣ ಆ ಕಾಮಧೇನುವಿನ ಒಂದು ಇವನ ಶಾಪವು ಪ್ರಾಪ್ತಿಯಾಯಿತು. ಆದ್ದರಿಂದ ಆ ಶಾಪದಿಂದಾಗಿ ನಿನಗೆ ಸಂತಾನವಾಗಲಿಲ್ಲ. ಆದ್ದರಿಂದ ಆ ಕಾಮಧೇನುವಿನ ಮಗಳ ಅಂತಹ ನಂದಿನಿಯು ನನ್ನ ಆಶ್ರಮದಲ್ಲಿ ಇದ್ದಾಳೆ. ಆ ನಂದಿನಿಯನ್ನು ನೀನು ಮತ್ತು ನಿನ್ನ ಪತ್ನಿಯು ಸೇರಿ ಸೇವೆಯನ್ನು ಮಾಡು, ಸತ್ಸಂತಾನ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿದರು. ಇಲ್ಲಿ ಒಂದು ವಿಷಯಗಳು ಬರುತ್ತದೆ. ಅಂದರೆ ಇವನಿಗೆ ಗೊತ್ತೇ ಇಲ್ಲ, ಗೊತ್ತಿಲ್ಲದೆ ಇರುವಾಗ ಹೇಗೆ ಶಾಪ ಪ್ರಾಪ್ತಿಯಾಯಿತು? ಅದಕ್ಕೋಸ್ಕರ ಹೇಳುತ್ತಾರೆ, ನಾವು ನಮಸ್ಕಾರ ಮಾಡುವವರನ್ನು ನಮಸ್ಕಾರ ಮಾಡದೇ ಇದ್ದಲ್ಲಿ ಅದು ದೋಷ. ಅದೇ ರೀತಿಯಾಗಿ ನಮಸ್ಕಾರ ಯಾರನ್ನು ಮಾಡಬಾರದೋ ಅವರ ನಮಸ್ಕಾರ ಮಾಡಿದರೂ ದೋಷ ಅಂತ ಹೇಳಲ್ಪಡುತ್ತದೆ. ಅದೇ ರೀತಿಯ ಸಂಸ್ಕಾರಗಳಲ್ಲಿ ಸಂಸ್ಕಾರವನ್ನು ಮಾಡದೇ ಇದ್ದಲ್ಲಿ ಅದರಿಂದಾಗಿ ದೋಷ ಪ್ರಾಪ್ತಿಯಾಗುತ್ತದೆ. ಅದೇ ರೀತಿಯ ಸಂಸ್ಕಾರವನ್ನು ಶ್ರದ್ಧಾಭಕ್ತಿ ಪುರಸ್ಸರ ಮಾಡಿದಲ್ಲಿ ಉತ್ತಮ ಫಲಪ್ರಾಪ್ತಿಯಾಗುತ್ತದೆ. ಅದಕ್ಕೋಸ್ಕರ ಸಂಸ್ಕಾರವನ್ನು ಭಕ್ತಿ ಶ್ರದ್ಧೆಯಿಂದ ಸಂಸ್ಕಾರಯುತವಾಗಿ ನಾವು ಸಂಸ್ಕಾರ ಮಾಡಿದಾಗ ಹಿಂದಿನ ಋಷಿಗಳು ಯಾವ ರೀತಿ ಹೇಳಿದ್ದಾರೋ ಆ ರೀತಿಯ ನಾವು ಯಥಾಸಾಧ್ಯ ಮಾಡಿದಾಗ ಅದು ಫಲಪ್ರದವಾಗುತ್ತದೆ. ಅದಕ್ಕೋಸ್ಕರ ಆ ದೂರ್ವಾರಸವನ್ನು ಬಿಡುವಂತಹ ಸಂಪ್ರದಾಯ ಮತ್ತು ಶಿಷ್ಟಾಚಾರ ನಮ್ಮಲ್ಲಿ ಬಂದಿದೆ. ಗರ್ಭಾಧಾನ ಸಂಸ್ಕಾರದಲ್ಲಿ ಭಾರ್ಯಾಯ ನಾಭಿಸ್ಥಿತ ಮಂಗಲವಸ್ತ್ರ ಮಧ್ಯೆ ಫಲಪುಷ್ಪ ಲಡ್ಡುಕಾದಿಕಂ ಪೂರಯಂತಿ ಎಂದು ಹೇಳಲ್ಪಟ್ಟಿದೆ. ಆ ಭಾರ್ಯೆಯ ನಾಭಿಸ್ಥಾನದಲ್ಲಿ ಮಂಗಲ ವಸ್ತ್ರದಲ್ಲಿ ಹಣ್ಣು, ಹೂಗಳನ್ನು ಮತ್ತು ಲಾಡು ಇತ್ಯಾದಿಗಳನ್ನು ಇಡುವಂತಹ ಸಂಪ್ರದಾಯ ಕೆಲವರಲ್ಲಿದೆ. ಅದು ಎಲ್ಲ ಮುಂದೆ ಗರ್ಭವು ಫಲಿಸಬೇಕು ಮತ್ತು ಅದರಿಂದಾಗಿ ಈ ಯಾವ ಸಂಸ್ಕಾರ ಇದೆ ಅದು ಪೂರಕವಾಗಿರಬೇಕು. ಅದೇ ರೀತಿಯಾಗಿ ಸುಮಂಗಲಿ ಸ್ತ್ರೀಯರಲ್ಲಿ ಶಚೀದೇವಿಯನ್ನು, ಪುರುಷರಲ್ಲಿ
ಇಂದ್ರನನ್ನು ಆವಾಹಿಸಿ ಅರಸಿನ ಕುಂಕುಮಾದಿಗಳಿಂದ ಅವರನ್ನು ಸಂಪೂಜಿಸಿ ಅವರಿಗೆ ವಾಯನ ದಾನ ಮಾಡಿ ಅವರಿಂದ ಅನುಗ್ರಹ ಪಡೆದು ಅವರೂ ಕೂಡ ಈ ಸಂಸ್ಕಾರ್ಯ ಪತ್ನಿಗೆ ಅರಸಿನ ಕುಂಕುಮವನ್ನಿಟ್ಟು ಅಲಂಕರಿಸಿ ನಾಭಿಸ್ಥಿತ ಮಂಗಲವಸ್ತ್ರದಲ್ಲಿ ವಾಯನ ಫಲವನ್ನು ತುಂಬಿಸುವಂತಹದ್ದು. ಇದಕ್ಕೆ ಮಡಿಲು ತುಂಬಿಸುವಿಕೆ ಅಂತ ಕೆಲವರು ಹೇಳುತ್ತಾರೆ. ಮತ್ತು ಅದೇ ರೀತಿಯಾಗಿ ಆರತಿ ಮಾಡುವಂಥ ಪದ್ಧತಿ ಇದೆ. ಅರ್ಥಾತ್ ಹಿರಿಯ ಸತಿಪತಿಯರ ಸೀಮಂತಿನಿಯರ ಆಶೀರ್ವಾದ ಹಾಗೂ ಶಚಿ ಮತ್ತು ಇಂದ್ರನ ಅನುಗ್ರಹದಿಂದ ಸತ್ಪುತ್ರ ಸತ್ಸಂತಾನ ಪ್ರಾಪ್ತಿಯಾಗಲೆಂಬಂತಹ ಆಶೀರ್ವಾದವನ್ನು ಪಡೆಯುವುದಾಗಿದೆ. ಅದೇ ರೀತಿಯಾಗಿ ಅಲ್ಲಿ ಕೆಲವು ಮಂತ್ರಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ವಿಷ್ಣುವು ಗರ್ಭಾಶಯವನ್ನು ಮಾಡಲಿ ಮತ್ತು ಅದನ್ನು ಶುದ್ಧೀಕರಿಸಲಿ, ತ್ವಷ್ಟೃದೇವತೆ ರೂಪವನ್ನು ಸಂಸ್ಕರಿಸಲಿ, ಪ್ರಜಾಪತಿಯು ಬೀಜವನ್ನು ಬಿತ್ತಲಿ, ಅದೇ ರೀತಿಯಾಗಿ ಧಾತೃದೇವತೆಯು ಭ್ರೂಣವನ್ನು ಸ್ಥಾಪಿಸಲಿ, ಸಿನಿವಾಲಿ ದೇವತೆ ಸರಸ್ವತಿ ದೇವತೆ ಗರ್ಭವನ್ನು ಧರಿಸಲಿ, ಅದೇ ರೀತಿಯಾಗಿ ಅಶ್ವಿನಿ ದೇವತೆಗಳು ಈ ಗರ್ಭದ ಸಂರಕ್ಷಣೆ ಮಾಡಲಿ ಮತ್ತು ಆ ಮುಂದೆ ಧರಿಸುವಂತಹ ಗರ್ಭಕ್ಕೆ ತೇಜಸ್ಸು ಓಜಸ್ಸು ಪ್ರಾಪ್ತಿಯಾಗಲಿ. ಯಾವ ರೀತಿ ಅರಣಿಯಲ್ಲಿ ಅರ್ಥಾತ್ ಮರದಲ್ಲಿ ಅಗ್ನಿಯು ತಾನಾಗಿರುತ್ತದೋ ಅದೇ ರೀತಿಯಾಗಿ ಈ ಮುಂದೆ ಬರುವಂತಹ ಸಂತಾನದಲ್ಲಿ ತೇಜಸ್ಸು ತಾನಾಗಿ ಪ್ರಾಪ್ತವಾಗಲಿ. ಈ ರೀತಿಯಾಗಿ ಪುರುಷನೇ ಗರ್ಭವಾಗಿ ಧರಿಸಲ್ಪಡುವೆನು, ಅಹಂಗರ್ಭಂ ಆದಧಾಮಿ, ನಾನೇ ಪ್ರಜೆಯಾಗಿ ಜನಿಸುವೆನು, ಅಹಂ ಪ್ರಜಾಂ ಅಜನಯಂ, ನಾನೇ ಪ್ರಜೆಯಾಗಿ ಹುಟ್ಟುವೆನು. ಆದ್ದರಿಂದಲೇ ನಾವು ಸಂಸ್ಕೃತದಲ್ಲಿ ಪತ್ನಿಗೆ ಭಾರ್ಯ ಎಂಬಂತಹ ಹೆಸರನ್ನು ಹೇಳುತ್ತೇವೆ. ಭಾರ್ಯ ಅಂದರೆ ಗರ್ಭಂ ಬಿಭರ್ತೀತಿ ಭಾರ್ಯ, ಪತಿಯ ಆತ್ಮವನ್ನೇ ಗರ್ಭವಾಗಿ ಧರಿಸುವುದರಿಂದ ಭಾರ್ಯ ಎಂಬಂಥ ಹೆಸರು. ವೇದದಲ್ಲಿಯೂ ಕೂಡ ಆತ್ಮ ವೈ ಪುತ್ರನಾಮಾಸೀತ್, ತಾನೇ ಇನ್ನೊಂದು ಸ್ವರೂಪದಲ್ಲಿ ಹುಟ್ಟುವಂತಹದ್ದು. ಅದೇ ರೀತಿಯಾಗಿ ಪತ್ನಿಗೆ ಇನ್ನೊಂದು ಹೆಸರು ಹೇಳುತ್ತಾರೆ, ಜಾಯ ಎಂಬಂಥ ಹೆಸರು. ಪತಿಯೇ ಜಾಯನ್ನು ಪ್ರವೇಶಿಸಿ ಪುನಃ ಜನಿಸುತ್ತಾನೆ, ಆದ್ದರಿಂದ ಅವಳು ಜಾಯ ಎಂಬಂಥ ಹೆಸರು. ಯದಾಸ್ಯಾಂ ಜಾಯತೆ ಪುನಃ. ಆದ್ದರಿಂದ ಈ ಮಂತ್ರಾದಿಗಳಿಂದ ಇನ್ನೂ ಅನೇಕ ಮಂತ್ರಗಳಿವೆ. ಆ ಮಂತ್ರಾದಿಗಳಿಂದ ಸಂಸ್ಕಾರ ಮಾಡಲ್ಪಟ್ಟು ಸಂಸ್ಕರಿಸಿ ಆ ಗರ್ಭಾಶಯವನ್ನು ಸಂಸ್ಕರಿಸಿ ತದನಂತರ ಅವನು ಸುಮುಹೂರ್ತದಲ್ಲಿ ಪತ್ನಿ ಸಂಯೋಗವನ್ನು ಮಾಡಬೇಕೆಂಬಂತಹ ಶಾಸ್ತ್ರವಚನ. ಪುಮಾನ್ ಪ್ರಸೂಯತೆ ಸೂಯತೆ ಯಸ್ಮಾತ್ ಇತಿ ಪುಂಸವನಂ ತಚ್ಚ ವ್ಯಕ್ತೇ ಗರ್ಭೆ ದ್ವಿತೀಯೇ ಚತುರ್ಥೇ ವಾ ಕುರಿಯಾತ್ ಅಥವಾ ಷಷ್ಠೇ ಅಷ್ಟಮೇವ ಎಂದು ಹೇಳಲ್ಪಟ್ಟಿದೆ. ಗರ್ಭ ವ್ಯಕ್ತವಾದ ಅನಂತರ ಪುಂಸವನ ಹೋಮವನ್ನು ಮಾಡಬೇಕು. 3ನೇ ತಿಂಗಳು ಅಥವಾ 4ನೇ ತಿಂಗಳು ಅಥವಾ 6ನೇ ತಿಂಗಳು ಅಥವಾ 8ನೇ ತಿಂಗಳು ಈ ಸಂಸ್ಕಾರವನ್ನು ಮಾಡುವುದಿದೆ. ತೃತೀಯೇ ಮಾಸೆ ಕರ್ತವ್ಯಂ ಗೃಷ್ಟೇರನ್ಯತ್ರ ಶೋಭಿತಂ ಗೃಷ್ಟೇ ಚತುರ್ಥೇ ಮಾಸೇಷು ಷಷ್ಠೇ ಮಾಸೇ ಅಥವಾ ಅಷ್ಟಮೇ ಎಂದು ಹೇಳಲ್ಪಟ್ಟಿದೆ. ಹಿಂದೆ ಹೇಳಿದಂತೆ ಗೋತ್ರವನ್ನು ಮುಂದುವರಿಸೋಕ್ಕೋಸ್ಕರ ಒಳ್ಳೆಯದಂತಹ ಸತ್ಸಂತಾನ ಪ್ರಾಪ್ತಿಗೋಸ್ಕರ ಮಾಡುವಂತಹ ಸಂಸ್ಕಾರ ಪುಂಸವನ ಸಂಸ್ಕಾರ. ಇದರಿಂದಾಗಿ ಅವರ ಗೋತ್ರವು ಪ್ರವರ್ತಿಸುತ್ತದೆ. ಆ ರೀತಿಯಾಗಿ ಇದನ್ನು ಈ ಸಂಸ್ಕಾರವನ್ನು ಮಾಡುವಂತಹ ವಿಧಿ. ಈ ಸಂಸ್ಕಾರದಲ್ಲಿ ಹೋಮದ ಸಂದರ್ಭದಲ್ಲಿ ಮೊಸರು, ಉದ್ದಿನಕಾಳು, ಯವೆ ಅಥವಾ ಗೋಧಿ ಕಾಳನ್ನು ಮಂತ್ರ ಪಠನಪೂರ್ವಕ
ಗರ್ಭವತಿ ಸ್ತ್ರೀಗೆ ಪ್ರಾಶನ ಮಾಡುವಂತಹದ್ದು. ಈ ಸಂಸ್ಕಾರವು ಗರ್ಭಧಾರಣೆ ಆಗಿದೆ ಎಂದು ನಿಶ್ಚಯವಾದ ಮೇಲೆ ಧೃತಗರ್ಭಕ್ಕೆ ಮಾಡಬೇಕಂತ ಸಂಸ್ಕಾರ. ಮೊಸರು ಇಂದ್ರಿಯ ಉದ್ಬೋಧಕ. ಯವೆ ಅಥವಾ ಗೋಧಿ ಲಿಂಗ ಸಂಕೇತವಾಗಿರುವಂತಹದ್ದು ಮತ್ತು ಉದ್ದನ್ನು ಕೊಡುವಂತಹ ಸಂಪ್ರದಾಯ ಇದೆ. ಆಶ್ವರಾಯನ ಗೃಹ್ಯಸೂತ್ರ ಭಾಷೆಯಲ್ಲಿ ಹೇಳಲ್ಪಟ್ಟಿದೆ. ಅದಲ್ಲದೆ ಕೆಲವೆಡೆ ಗರ್ಭಧಾರಣೆ ನಿಶ್ಚಿತವಾದ ಮೇಲೆ ಆ ಪುಂಸವನ ಸಂದರ್ಭದಲ್ಲಿ ಮತ್ತು ಆ ಹೇಳಿದಂತಹ ದಿನಗಳಲ್ಲಿ ಲಕ್ಷ್ಮಣ, ವಟಶೃಂಗ, ಸಹದೇವ, ವಿಶ್ವೇದೇವ ಎಂಬಂತಹ ವನಸ್ಪತಿಗಳು, ಅರ್ಥಾತ್ ಬಿಳಿನೆಲೆಗುಳ್ಳ ಆಲದ ಮೊಗ್ಗು ಅಥವಾ ಬಲ ಅಥವಾ ಅತಿಬಲ ಎಂಬ ವನಸ್ಪತಿ, ಇವುಗಳಲ್ಲಿ ಯಾವುದನ್ನಾದರೂ ಒಂದು ವನಸ್ಪತಿಯನ್ನು ಹಾಲಿನಲ್ಲಿ ಅರೆದು ಅದನ್ನು ವಸ್ತ್ರದಲ್ಲಿ ಶೋಧಿಸಿ ಗರ್ಭಿಣಿಯ ಬಲಮೂಗಿನಲ್ಲಿ 3 ರಿಂದ 4 ತೊಟ್ಟು ರಸವನ್ನು ಬಿಡಬೇಕು. ಅದರಿಂದ ಗಂಡು ಸಂತಾನ ಪ್ರಾಪ್ತಿಯಾಗುತ್ತದೆ. ಇದೇ ರಸವನ್ನು ಎಡಮೂಗಿನಿಂದ ಬಿಟ್ಟರೆ ಹೆಣ್ಣು ಸಂತಾನ ಪ್ರಾಪ್ತಿಯಾಗುತ್ತದೆ. ಆ ರಸವು ಮೂಗಿನ ಮೂಲಕ ಸಂಪೂರ್ಣವಾಗಿ ಉದರಕ್ಕೆ ಸೇರಬೇಕು, ಉಗಿಯಬಾರದು ಎಂದು ಸುಶ್ರುತ ಸಂಹಿತೆಯಲ್ಲಿ ಹೇಳಿದೆ. ಲಬ್ಧಗರ್ಭಾಶಯಾಶ್ಚ ಏತೇಷ್ವಹಸ್ಸು ಅರ್ಥಾತ್ ಪುಂಸವನ ಉಕ್ತಕಾಲೇಷು ಲಕ್ಷ್ಮಣ, ವಟಶೃಂಗ, ಸಹದೇವ, ವಿಶ್ವೇದೇವಾನಾಂ ಅನ್ಯತಮಂ ಕ್ಷೀರೇಣ ಅಭಿಘಟ್ಯ 3-4 ವಾ ಬಿಂದೂನು ದದ್ಯಾತ್ ದಕ್ಷಿಣಾಸಾಪುಟೆ ಪುತ್ರಕಾಮಾಯೈ ವಾಮೇತು ದುಹಿತೃಕಾಮಾಯೈ ನಚ ತನ್ನಾಷ್ಟೇವೇತ್ ಎಂದು ಸುಶ್ರುತ ಸಂಹಿತೆಯಲ್ಲಿ ಹೇಳಿದೆ. ಆಶ್ವಲಾಯನರು ಓಷಧೀಂ ಎಂದಿದ್ದಾರೆ. ಇದಕ್ಕೆ ಭಾಷ್ಯಕಾರರು ದೂರ್ವಾ ಎಂದು ಹೇಳಿರುತ್ತಾರೆ. ದಕ್ಷಿಣಸ್ಯಾಂ ನಾಸಿಕಾಯಾಂ ಅಜೀಜಯಂತಾಂ ಓಷಧೀಂ ನಸ್ತಃ ಕರೋತಿ ಎಂದು ಹೇಳಲ್ಪಟ್ಟಿದೆ. ಅರ್ಥಾತ್ ಧರಿಸಿದಂತಹ ಗರ್ಭವು ಸಂರಕ್ಷಣೆಯಾಗುವಂತಹ ದೃಷ್ಟಿಯಿಂದ ಈ ಪುಂಸವನ ಕರ್ಮವನ್ನು ಸಂಸ್ಕಾರವನ್ನು ಮಾಡುವುದಿದೆ. ಸೀಮಂತೋನ್ನಯನಂ ಕರ್ಮ ತತ್ ಸ್ತ್ರೀ ಸಂಸ್ಕಾರ ಇಷ್ಯತೆ ಕೇಚಿಚ್ಚ ಗರ್ಭಸಂಸ್ಕಾರಾತ್ ಗರ್ಭೇ ಗರ್ಭೇ ಪ್ರಯುಂಜತೆ. ಸೀಮಂತೋನ್ನಯ ಸಂಸ್ಕಾರವು ಸ್ತ್ರೀ ಸಂಸ್ಕಾರ ಅಂತ ಹೇಳಲ್ಪಡುತ್ತದೆ. ಅದಲ್ಲದೆ ಗರ್ಭ ಸಂಸ್ಕಾರವೂ ಆಗಿದೆ. ಗರ್ಭವತಿ ನಾರಿ ಮಾನಸಿಕ ದೈಹಿಕಯೋ ದೃಢತರಾ ಚೇತ್ ಪ್ರಜನಯತಿ ಆರೋಗ್ಯಂ ದೃಢತರಂಚ ಸಂತಾನಂ ಎಂದು ಹೇಳಲ್ಪಟ್ಟಿದೆ. ಗರ್ಭವತಿಯಂತಹ ನಾರಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದೃಢವಾಗಿದ್ದಲ್ಲಿ, ಸಂತೋಷದಿಂದ ಇದ್ದಲ್ಲಿ ಆವಾಗ ಆರೋಗ್ಯವಂತಹ ದೃಢತರವಾದಂತಹ ಸಂತಾನವು ಪ್ರಾಪ್ತಿಯಾಗುತ್ತದೆ. ಅದಕ್ಕೋಸ್ಕರ ಸೀಮಂತಸ್ಯ ಉನ್ನಯನಂ ಉದ್ಭಾವನಂ ಇತಿ ಪಂಚಸಂಧಯಃ ಶಿರಸಿ ವಿಭಕ್ತಾಃ ಸೀಮಂತಾಃ ತತ್ರಾಘಾತೇನ ಉನ್ಮಾದಭಯಃ ಚೇಷ್ಟಾನಾಶೈಃ ಮರಣಂ ಅತಃ ಸಂಸ್ಕಾರಂ ಕರಣೀಯಂ ಇತ್ಯಾದಿ ವಚನಗಳಿವೆ. ಸೀಮಂತಸ್ಯ ಉನ್ನಯನಂ ಅಂದರೆ ಸ್ತ್ರೀಯರ ತಲೆಯ ಮಧ್ಯಭಾಗದಲ್ಲಿ ಅದಕ್ಕೆ ಸೀಮಂತ ಅಂತ ಹೆಸರು. ಇದನ್ನು ಉದ್ಭಾವನಂ ಎದುರಿನಿಂದ ಹಿಂದಿನ ತನಕ ಅದನ್ನು ಉಜ್ಜುವಂತಹದ್ದು, ಇದಕ್ಕೆ ಸೀಮಂತೋನ್ನಯನ ಅಂತ ಹೇಳಲ್ಪಡುತ್ತದೆ. ತಲೆಯಲ್ಲಿ 5 ಸಂಧಿಗಳಿವೆ. 5 ಸಂಧಿಗಳ ಸೇರುವಿಕೆಯೇ ಸೀಮಂತ ಅಂತ ಹೇಳಲ್ಪಡುತ್ತದೆ. ಅದು ತಲೆಯ ಮಧ್ಯಭಾಗವಾಗಿರುತ್ತದೆ. ಅಲ್ಲಿ ಆಘಾತವಾದಲ್ಲಿ ಅಥವಾ ಅದಕ್ಕೆ ತೊಂದರೆಯಾದಲ್ಲಿ ಉನ್ಮಾದ ರೋಗಗಳು ಅಥವಾ ಯಾವುದಾದ್ರು ಮೂರ್ಛಾ ರೋಗಗಳು ಪ್ರಾಪ್ತಿಯಾಗುತ್ತದೆ. ಅದಕ್ಕೋಸ್ಕರ ಆ ಸೀಮಂತವನ್ನು ರಕ್ಷಣೆ ಮಾಡುವಂತಹದ್ದು, ಅದಕ್ಕೋಸ್ಕರ ಮಾಡುವಂತಹ
ಸಂಸ್ಕಾರವೇ ಸೀಮಂತೋನ್ನೆಯ ಸಂಸ್ಕಾರ. ಇದು ಬೇರೆ ಬೇರೆ ಸಂಸ್ಕಾರಗಳಲ್ಲಿ ಬೇರೆ ಬೇರೆ ವಿಧ ಇದ್ದರೂ ಈ ಸಂಸ್ಕಾರಗಳನ್ನು ಭಾರತದ ಎಲ್ಲ ಕಡೆಯಲ್ಲಿಯೂ ಮಾಡುವಂತಹ ಸಂಪ್ರದಾಯ ಇದೆ. ಸೀಮಂತ ಅಂದರೆ ಬೈತಲೆ. ಆ ಬೈತಲೆಯಲ್ಲಿ ಗರಿಯಿಂದ ಮೇಲಕ್ಕೆ ಮಂತ್ರಪೂರ್ವಕವಾಗಿ ಗೆರೆಯನ್ನು ಎಳೆಯುವಂತಹದ್ದು ಅಥವಾ ಮೇಲೆ ತೆಗೆದುಕೊಂಡು ಹೋಗುವಂತಹದ್ದು, ಎಳೆಯುವುದು. ಪತಿಯು ಆ ಸೀಮಂತದಲ್ಲಿ ಲಕ್ಷ್ಮೀದೇವಿಯನ್ನು ಆವಾಹಿಸುವುದು ಕೆಲವರಲ್ಲಿದೆ. ಅರ್ಥಾತ್ ಗರ್ಭದ ರಕ್ಷಣೆಗೆ, ಗರ್ಭವನ್ನು ಭಕ್ಷಿಸಲು ಕೆಲವು ರಾಕ್ಷಸರು ಬರುತ್ತಾರೆ, ಆದ್ದರಿಂದ ಅವರಿಂದ ರಕ್ಷಣೆಗೆ ಎಂದು ಕೆಲವು ಉಕ್ತಿ ಇದೆ. ಪತ್ನ್ಯಾಹ ಪ್ರಥಮಜಂ ಗರ್ಭಂ ಆತ್ಮಕಾಮಾಹ ಇತ್ಯಾದಿ ವಚನಗಳಲ್ಲಿ ಲಕ್ಷ್ಮೀ ತಾಹ ಆವಾಹಯತಿ ಮಂತ್ರತಃ ಎಂದು ವಚನಗಳು ಕೆಲವು ಕಡೆಯಲ್ಲಿವೆ. ಧಾತೃದೇವತೆ ಹಾಗೂ ಮಂಗಳನಾಮಕ ಅಗ್ನಿಯು ಪ್ರಧಾನ ದೇವತೆ. ಧಾತೃ ಅರ್ಥಾತ್ ಬ್ರಹ್ಮ. ಬ್ರಹ್ಮನು ಸೃಷ್ಟಿಗೆ ಮೂಲ. ಧಾತೃ ಅಗ್ನಿ, ರಾಕಾದೇವತೆ, ಶ್ರೀನಿವಾಲಿ ದೇವತೆ, ವಿಶ್ವೇದೇವ, ಅದಿತಿ, ಅನುಮತಿ ದೇವಿ, ಕುಹೂದೇವಿ ಇತ್ಯಾದಿ ದೇವತೆಗಳಿಗೆ ಆಹುತಿಯನ್ನು ಕೊಡುವುದು ಈ ಸೀಮಂತೋನ್ನೇನ ಸಂಸ್ಕಾರದಲ್ಲಿ ಹೇಳಲ್ಪಟ್ಟಿದೆ. ಅದೇ ರೀತಿಯಾಗಿ ಗರ್ಭಧರಿಸಿ 4ರಿಂದ 8ನೇ ತಿಂಗಳ ತನಕ ಈ ಸಂಸ್ಕಾರಗಳಿಗೆ ವಿಹಿತ ಕಾಲವೆನ್ನುವರು. 4ನೇ ತಿಂಗಳ ಅನಂತರ ಗರ್ಭಸ್ಥ ಶಿಶುವಿಗೆ ಇಂದ್ರಿಯಗಳು, ಮೆದುಳು ಇತ್ಯಾದಿ ಬರುತ್ತವೆ. 5ನೇ ತಿಂಗಳು ಮನಸ್ಸು ಪ್ರಬುದ್ಧವಾಗುತ್ತದೆ. 6ನೇ ತಿಂಗಳಲ್ಲಿ ಬುದ್ಧಿ ಬೆಳೆಯುತ್ತದೆ. ಪಂಚಮೇ ಮನಃಪ್ರಬುದ್ಧತರಂ ಭವತಿ, ಷಷ್ಠೇ ಬುದ್ಧಿ ಎಂದು ಸುಶ್ರುತ ಸಂಹಿತೆಯಲ್ಲಿ ಹೇಳಲ್ಪಟ್ಟಿದೆ. ಮುಂದೆ ಸ್ತ್ರೀಗೆ ಬಯಕೆಗಳು ಪ್ರಾರಂಭವಾಗುತ್ತವೆ. ಮಗುವಿನ ಬಯಕೆಯೇ ಗರ್ಭಿಣಿಯ ಬಯಕೆಯಾಗಿರುತ್ತದೆ ಎಂದು ಹೇಳುತ್ತಾರೆ. ಆ ಸಂದರ್ಭದಲ್ಲಿ 2 ಜೀವಗಳು ಬೆಳೆಯುತ್ತಾ ಇರುತ್ತವೆ. ತಾಯಿಯಿಂದ ಮಗು ತನಗೆ ಬೇಕಾದ್ದನ್ನೆಲ್ಲ ಪಡೆಯುತ್ತಾ ಇರುತ್ತದೆ. ಆದ್ದರಿಂದ ಗರ್ಭಿಣಿ ಸ್ತ್ರೀ ಬಯಸಿದ್ದನ್ನು ಅಥವಾ ಬಯಕೆ ಎಂದು ಹೇಳುತ್ತಾರೆ ಕೆಲವರು. ಅಂತಹ ಬಯಸಿದ್ದನ್ನು ಪತಿಯಾದವರು ಕೂಡಲೇ ಮಾಡಬೇಕು ಅಥವಾ ನೆರವೇರಿಸಬೇಕು. ಇಲ್ಲದೇ ಇದ್ದಲ್ಲಿ ಇಂದ್ರಿಯ ಶೈಥಿಲ್ಯ, ಇಂದ್ರಿಯ ಊನ ಅಥವಾ ಗರ್ಭಿಣಿಗೆ ಭಯ ಇತ್ಯಾದಿ ಆದೀತು ಎಂದು ಹೇಳಲ್ಪಡುತ್ತದೆ. ಮಾನಸಿಕ ಖಿನ್ನತೆ, ಉದ್ವೇಗ, ದೈಹಿಕ ತೊಂದರೆ, ಚಿಂತನೆ ಇತ್ಯಾದಿ ಪ್ರಾಪ್ತವಾದರೆ ಮಗುವಿಗೂ ತೊಂದರೆಯಾಗುತ್ತದೆ. ಆದ್ದರಿಂದ ಪತಿಯಾದವನು ಮಗು ಮತ್ತು ಗರ್ಭಿಣಿಯ ಉತ್ತಮ ಮಾನಸಿಕ, ಬೌದ್ಧಿಕ, ದೈಹಿಕ ಶುಭ ಬೆಳವಣಿಗೆಗೆ ಬೇಕಾದ ಉತ್ತಮ ವಾತಾವರಣವನ್ನು ಒದಗಿಸಬೇಕು. ಇದು ಗರ್ಭಿಣಿ ಪತಿಯ ಧರ್ಮವಾಗಿದೆ. ಸೀಮಂತ ಸಂಸ್ಕಾರ ದೈಹಿಕ ಮಾತ್ರವಲ್ಲ, ಪಾರಮಾರ್ಥಿಕವೂ ಆಗಿದೆ. ಗರ್ಭಿಣಿಯ ಗರ್ಭದಲ್ಲಿ ಜೀವಾತ್ಮನಿರುತ್ತಾನೆ. ಆ ಜೀವಾತ್ಮನ ಪ್ರೀತಿಗೆ ಯಜ್ಞ, ದಾನ, ಸಂಸ್ಕಾರ, ಕರ್ಮಾನುಷ್ಠಾನ ಮಾಡಬೇಕು. ತಾನೇ ಇನ್ನೊಂದು ರೂಪದಿಂದ ಜನಿಸುವುದರಿಂದಲೂ ಆ ಹುಟ್ಟುವ ಮಗು ಸಂಸ್ಕಾರ ಸಹಿತ ನಮ್ಮ ವಂಶ ಉದ್ಧಾರವಾಗಬೇಕು ಎಂಬಂತಹ ಉದಾತ್ತ ಭಾವದಿಂದಲೂ ಈ ಸಂಸ್ಕಾರ ಮುಖ್ಯವಾಗಿರುತ್ತದೆ. ವಿವಾಹ ಸಂದರ್ಭದಲ್ಲಿ ಕೆಲವು ಕಡೆ ಸಂಕಲ್ಪ ಮಾಡುವುದಿದೆ. ಮಮ ದೇವರ್ಷಿ ಪಿತೃ ಋಣಾಪಕರಣ ಹೇತುಭೂತ ಧರ್ಮ ಪ್ರಜೋತ್ಪಾದನದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎಂದು. ಆದ್ದರಿಂದ ದೇವಋಣ, ಋಷಿಋಣ, ಪಿತೃಋಣ ಇವುಗಳನ್ನು ಕಳೆದುಕೊಳ್ಳಬೇಕಾದಲ್ಲಿ ಸತ್ಸಂತಾನ ಪ್ರಾಪ್ತಿಯಾಗಬೇಕು. ಅದೇ ರೀತಿಯಾಗಿ ಅದು ರಕ್ಷಣೆಯಾಗಬೇಕು ಮತ್ತು ವಂಶವನ್ನು ಉದ್ಧಾರ ಮಾಡುವಂತಿರಬೇಕು. ಧರ್ಮ ಪ್ರಜಾ ಸಂಪತ್ಸಿದ್ಧ್ಯರ್ಥಂ ಎಂದು ಹೇಳಲ್ಪಡುತ್ತದೆ. ಆದ್ದರಿಂದ ಧರ್ಮ ಪ್ರಜೆಗೋಸ್ಕರ
ಆ ಸಂಸ್ಕಾರವನ್ನು ಮಾಡುವಂತಹದ್ದು. ಸೀಮ್ನಃ ಅಂತಂ ಸೀಮಂತನಿ ಶಿಖಾಯಾ ಮಧ್ಯರೇಖಾ ಇತ್ಯಾದಿ ಹೇಳಲ್ಪಟ್ಟಿದೆ. ಅದರಲ್ಲಿ ಒಂದು ಮಂತ್ರ ಬರುತ್ತದೆ. ಏನಾದಿತೇ ಸೀಮಾನಂ ನಯತಿ ಪ್ರಜಾಪತಿ ಮಹತೆ ಸೌಭಗಾಯ ತೇನಾಹಂ ಅಸ್ತಿ ಸೀಮಾನಂ ನಯಾಮಿ ಪ್ರಜಾಂ ಅಸ್ತಿ ಜರದಷ್ಟಿ ಕೃಣೋಮಿ ಎಂದು. ಮಹಾಸೌಭಾಗ್ಯಕ್ಕೆ, ಸ್ತ್ರೀ ಮತ್ತು ಮಗುವಿನ ರಕ್ಷಣೆಗೆ, ಅದೇ ರೀತಿಯಾಗಿ ಭಯದಿಂದ ರಕ್ಷಣೆಗೆ, ಭೂತಭಯ, ಪಿಶಾಚ, ಗಂಧರ್ವ, ಯಕ್ಷ ಇತ್ಯಾದಿ ಭಯಗಳಿಂದ ರಕ್ಷಣೆ ಮಾಡೋಕ್ಕೋಸ್ಕರವೂ ಈ ಮಂತ್ರದ ಮೂಲಕ ನಾವು ಸಂಸ್ಕಾರವನ್ನು ಮಾಡುತ್ತೇವೆ. ಈ ಗರ್ಭವತಿಯಾದಂತಹ ಸ್ತ್ರೀಯು ಅಥವಾ ಆ ನಾರಿಯ ಕೆಲವು ಕರ್ಮಗಳನ್ನು ಹೇಳಿದ್ದಾರೆ. ಯಾತಕ್ಕಂದರೆ ಆ ಸಮಯದಲ್ಲಿ ಗರ್ಭವನ್ನು ರಕ್ಷಣೆ ಮಾಡುವಂತಹದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಮತ್ತು ಆ ಗರ್ಭಕ್ಕೆ ಯಾವುದೇ ವಿಧವಾದಂತಹ ತೊಂದರೆಗಳು ಬಾರದಂತೆ ಅದನ್ನು ರಕ್ಷಣೆ ಮಾಡಬೇಕಾದಂತಹದ್ದು ಕರ್ತವ್ಯವಿದೆ. ಅದಕ್ಕೋಸ್ಕರ ಸುಶ್ರುತ ಸಂಹಿತೆಯಲ್ಲೂ ಕೂಡ ಗರ್ಭಿಣಿಯ ಕೆಲವು ಕರ್ಮಗಳನ್ನು, ಅರ್ಥಾತ್ ಯಾವ ಕರ್ಮ ಮಾಡಿದಲ್ಲಿ ಗರ್ಭಿಣಿ ಸ್ತ್ರೀಗೆ ಕಷ್ಟವಾಗುತ್ತದೋ ಅಂತಹ ಕರ್ಮಗಳನ್ನು ಮಾಡಬಾರದು ಅಂತ ಹೇಳಲ್ಪಟ್ಟಿದೆ. ಗರ್ಭಿಣಿ ಪ್ರಥಮ ದಿವಸಾತ್ ಪ್ರಭೃತಿ ನಿತ್ಯಂ ಪ್ರಹೃಷ್ಟಾಹ ಇತ್ಯಾದಿಗಳಲ್ಲಿ, ಅರ್ಥಾತ್ ಸಂತೋಷವಾಗಿರಬೇಕು, ಶುಚಿಯಾಗಿರಬೇಕು, ಅಲಂಕಾರ ಯುಕ್ತರಾಗಿರಬೇಕು, ಶುಭ್ರವಾದಂತಹ ವಸ್ತ್ರ ಮತ್ತು ಶಾಂತಿ ಮನಃಶಾಂತಿಯಿಂದಿರಬೇಕು, ಮಂಗಲ ದೇವತೆಯನ್ನು ಸ್ಮರಿಸುತ್ತಾ ಮಂಗಲವಾದಂತಹ ವಿಷಯಗಳನ್ನು ಕೇಳುತ್ತಾ, ಅದೇ ರೀತಿಯಾಗಿ ಮಲಿನವಾದಂತಹ ವಿಕಾರವಾದಂತಹ ವಿಕಲ ದೇಹ ಇತ್ಯಾದಿ ನೋಡಬಾರದು, ದುರ್ಗಂಧ ಇತ್ಯಾದಿಯನ್ನು ಆಘ್ರಾಣ ಮಾಡಬಾರದು. ಅದೇ ರೀತಿಯಾಗಿ ಉದ್ವೇಗಕರವಾದಂತಹ ವಿಷಯಗಳನ್ನು ಕೇಳಬಾರದು ಮತ್ತು ನೋಡಬಾರದು. ಅದರಿಂದಾಗಿ ಗರ್ಭಕ್ಕೆ ತೊಂದರೆ ಬರುತ್ತದೆ. ಅದೇ ರೀತಿಯಾಗಿ ಗರ್ಭದಲ್ಲಿ ಬೆಳೆಯುವಂತಹ ಮಗುವಿಗೆ ಒಳ್ಳೆಯಂತಹ ವಿಚಾರಗಳನ್ನು ಗರ್ಭಿಣಿ ಸ್ತ್ರೀಯು ಸ್ಮರಿಸುತ್ತಾ ಇದ್ದಲ್ಲಿ, ಓದುತ್ತಾ ಇದ್ದಲ್ಲಿ, ನೋಡುತ್ತಾ ಇದ್ದಲ್ಲಿ ಆ ಗರ್ಭವಂತಹ ಆ ಮಗುವಿಗೂ ಸಂಸ್ಕಾರ ಪ್ರಾಪ್ತಿಯಾಗುತ್ತದೆ. ಅದನ್ನೇ ಗರ್ಭದಲ್ಲಿ ಮಗು ಇರುವಾಗ ಹೊರಗಿನ ವಾತಾವರಣಕ್ಕೆ ಅದು ಹೊಂದಿಕೊಂಡು ಇರುತ್ತದೆ. ಅದೇ ರೀತಿಯಾಗಿ ಆ ಗರ್ಭಿಣಿ ಸ್ತ್ರೀಗೆ ಯಾವ್ಯಾವ ಸಂಸ್ಕಾರಗಳು ಆಗುತ್ತವೋ ಅವೆಲ್ಲ ಆ ಮಗುವಿಗೂ ಪ್ರಾಪ್ತವಾಗುತ್ತದೆ. ಮತ್ತು ಯಾವಾಗ ಜೀವ ಪ್ರವೇಶವಾಗುತ್ತದೋ ಆವಾಗ ಆ ಮಗು ಸಂಚಲನೆಯನ್ನು ಮಾಡುತ್ತಾ ಇರುತ್ತದೆ. ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ಅದಕ್ಕೆ ಜ್ಞಾನವೂ ಪ್ರಾಪ್ತಿಯಾಗುತ್ತದೆ ಅಂತ ಹೇಳುತ್ತದೆ. ಅದೇ ರೀತಿಯಾಗಿ ಆ ಮಗು ಗರ್ಭದಲ್ಲಿರುವಾಗ ಪರಮಾತ್ಮನನ್ನು ನೋಡುತ್ತದೆ. ಪರಮಾತ್ಮನ ನೋಡಿ, ಎಲೆ ಪರಮಾತ್ಮ, ನಾನು ಇಲ್ಲಿಯೇ ಇರುವಂತಾಗಲಿ, ಯಾತಕ್ಕಂದರೆ ನಿನ್ನನ್ನು ನೋಡುತ್ತಾ ಇರಬೇಕು ಇತ್ಯಾದಿಗಳಿಂದ ಆ ಜೀವಚೈತನ್ಯ ಅಲ್ಲಿಯೇ ಇರುತ್ತದಂತೆ. ಆದರೆ ಕಾಲವಶಾತ್ ಆ ಗಾಳಿಯಿಂದಾಗಿ ಪ್ರಸೂತಿಯನ್ನು ಹೊಂದುತ್ತದೆ. ಅರ್ಥಾತ್ ಅದು 10ನೇ ತಿಂಗಳಿನಲ್ಲಿ ಭೂಮಿಗೆ ಬರುತ್ತದೆ. ಆ ಗರ್ಭದ ಒಳಗಿರುವಾಗ ಬೇರೆ ಬೇರೆ ಕ್ಲೇಶಗಳನ್ನು ಅನುಭವಿಸುತ್ತದಂತೆ. ಅದೇ ರೀತಿಯಾಗಿ ಹಿಂದೆ ಗರ್ಭವತಿಯಾದಂತಹ ಸ್ತ್ರೀಗೆ ಒಳ್ಳೆಯ ವಿಚಾರವನ್ನು ಹೇಳಿದಾಗ ಹುಟ್ಟುವಂತಹ ಮಗು ಸಂಸ್ಕಾರಯುತವಾಗಿರುತ್ತೆ ಎಂಬಂತಕ್ಕೆ ಉದಾಹರಣೆ ಪ್ರಹ್ಲಾದ ಚರಿತ್ರೆಯಲ್ಲಿ ಬರುತ್ತದೆ. ಪ್ರಹ್ಲಾದನಿಗೆ ಅವನು ಗರ್ಭದಲ್ಲಿರುವಾಗ ಅವನ ತಾಯಿಗೆ ನಾರದರು ಬೇರೆ ಬೇರೆ ಕಥೆಗಳನ್ನು, ಪುರಾಣಗಳನ್ನು, ವಿಷ್ಣುವಿನ ಬಗ್ಗೆ ವಿಶೇಷವಾದಂತಹ ಕಥೆಯನ್ನು ಹೇಳುತ್ತಾ ಇದ್ದರಿಂದ ಆ ಪ್ರಹ್ಲಾದ ಮುಂದೆ ವಿಷ್ಣು ಭಕ್ತನಾಗಿ ಹುಟ್ಟಿದನು. ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಈ ದೃಷ್ಟಾಂತಗಳು ಕಂಡುಬರುತ್ತವೆ. ಆದ್ದರಿಂದ ಆ ಸಮಯದಲ್ಲಿ ಒಳ್ಳೆಯಂತಹ
ವಿಚಾರಗಳಲ್ಲಿ ನಾವು ಇದ್ದಲ್ಲಿ ಒಳ್ಳೆಯಂತಹ ವಿಚಾರಗಳು ಆ ಮಗುವಿಗೂ ಪ್ರಾಪ್ತವಾಗಿ ಸಂಸ್ಕಾರಯುತವಾಗಿ ಅದು ಜನನವಾಗುತ್ತದೆ ಎಂಬಂತಹ ವಿಚಾರಗಳು ಹೇಳಲ್ಪಡುತ್ತದೆ. ಅಂತಹ ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ ಸಂಸ್ಕಾರಗಳಲ್ಲಿ ಈ ವಿಚಾರ ಹೇಳಲ್ಪಟ್ಟಿದೆ. ಮುಂದಿನದ್ದು ಕೆಲವು ಕಡೆ ಅನವಲೋಭನಂ ಅಂತ ಸಂಸ್ಕಾರ ಮಾಡುತ್ತಾರೆ. ಅರ್ಥಾತ್ ಗರ್ಭದ ಧಾರಣೆ ಆದ ನಂತರ ಗರ್ಭವು ಪತನವಾಗುವ ಸಂಭವ ಇರುವುದರಿಂದ ಪತನವಾಗದೇ ಇರುವಂತಹ ಒಂದು ರಕ್ಷಣೆಗೋಸ್ಕರ ಈ ಕರ್ಮವನ್ನು ಮಾಡುತ್ತಾರೆ. ತದನಂತರ ಜಾತಕರ್ಮದ ಮೊದಲು ವಿಷ್ಣು ಬಲಿ ಎಂಬಂತಹ ಸಂಸ್ಕಾರ ಮಾಡುತ್ತಾರೆ. ವಿಷ್ಣು ಬಲಿ ಅಂದರೆ ಆ ಗರ್ಭದ ಸಂರಕ್ಷಣೆಗೆ ವಿಷ್ಣು ದೇವತೆಯಾಗಿರುತ್ತಾನೆ. ಅಂತಹ ವಿಷ್ಣು ಸಂಬಂಧವಾದಂತಹ ಈ ಕೇಶವಾದಿ 12 ನಾಮಗಳಿಂದ ಅದೇ ರೀತಿಯಾಗಿ ಆ ನಾಮದ ವಿಚಾರಗಳಾಗಿ ಬಲಿಹರಣವನ್ನು ಮಾಡುವಂತಹ ಸಂಪ್ರದಾಯ ಇದೆ ಮತ್ತು ಸ್ಮೃತಿಗಳಲ್ಲೂ ಹೇಳಲ್ಪಟ್ಟಿದೆ. ಅದು ವಿಷ್ಣು ಬಲಿ ಎಂಬಂತಹ ಸಂಸ್ಕಾರವು ಅಷ್ಟಮೇ ಮಾಸಿ ವಿಷ್ಣವ ಆಹುತಿರ್ಜುಹೋತಿ ವಿಷ್ಣೋರ್ನುಕಂ ಇತ್ಯೇತೇನ ಸೂಕ್ತೇನ ಬೋಧಾಯನ ಗೃಹ್ಯಸೂತ್ರದಲ್ಲಿ ಹೇಳಲ್ಪಟ್ಟಿದೆ. ವಿಷ್ಣವೇ ಬಲಿಂ ಉಪಹರತಿ ವೈಷ್ಣವೋಕೇಶ ಮಾಸಃ ವಿಜ್ಞಾಯತೆ. ಅಂದರೆ ವಿಷ್ಣು ಈ ಮಾಸಕ್ಕೆ ಅಧಿಪತಿಯಾದ್ದರಿಂದ ವಿಷ್ಣು ಬಲಿ ಎಂಬಂತಹ ಸಂಪ್ರದಾಯವು ಅದೇ ರೀತಿಯಾಗಿ ಸಂಸ್ಕಾರವು ಮಾಡಲ್ಪಡುತ್ತದೆ. 8ನೇ ತಿಂಗಳು ಅಥವಾ ಸೀಮಂತೋನ್ನದ ಒಟ್ಟಿಗೆ ವಿಷ್ಣು ಬಲಿ ಕರ್ಮವನ್ನು ಮಾಡಬೇಕೆಂದು ಹೇಳಿರುತ್ತಾರೆ. 8ನೇ ತಿಂಗಳಲ್ಲಿ ವಿಷ್ಣುವಿಗೆ ಆಹುತಿಯನ್ನು ಕೊಡಬೇಕು. ವಿಷ್ಣೋರುಕಂ ಎಂಬಂತಹ 6 ಮಂತ್ರಗಳಿಂದ, ಅದಲ್ಲದೆ ವಿಷ್ಣುವಿನ 12 ನಾಮಗಳಿಂದ ಬಲಿಹರಣ ವಿಧಿಯು ಉಕ್ತವಾಗಿದೆ. ವಿಷ್ಣುರುಹಿ ಗರ್ಭಸ್ಥ ದೇವತಾ ಎಂದು ಬೋಧಾನ ಸೂತ್ರದಲ್ಲಿ ಹೇಳಲ್ಪಟ್ಟಿದೆ. ವಿಷ್ಣವೇ ಬಲಿ ಅಷ್ಟಮೇ ಮಾಸಿ ಪೂರ್ವಪಕ್ಷಸ್ಯ ಸಪ್ತಮ್ಯಾಂ ದ್ವಾದಶ್ಯಾಂ ರೋಹಿಣ್ಯಾಂ ಶ್ರವಣಾಯಾಂ ವಾ ಎಂದು ಬೋಧಾಯನ ಗೃಹ್ಯಸೂತ್ರದಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿ ಪುರುಷನನ್ನು ಆವಾಹನೆ ಮಾಡುವಂತಹ ವಿಧಿ ಇದೆ. ಪುರುಷ ಅಂದರೆ ಹಿಂದೆ ಹೇಳಿದಂತೆ ಪುರುಷೇತೇತಿ ಪುರುಷಃ, ಈ ದೇಹದಲ್ಲಿ ಪರಮಾತ್ಮ ಇದ್ದಾನೆ. ಅಂತಹ ಪರಮಾತ್ಮನನ್ನು ನೆನೆಯುವಂತಹದ್ದು ಪ್ರಧಾನವಾಗಿರುವಂತಹದ್ದು. ಕೇಶವಾದಿ 12 ನಾಮಗಳಿಂದ ತರ್ಪಣ, ಬಲಿಹರಣ ಇತ್ಯಾದಿಗಳು ಈ ವಿಷ್ಣುವಿನ ಸಂಬಂಧವಾಗಿ ಮಾಡುವಂತಹ ಕರ್ಮದಲ್ಲಿದೆ. ಅದೇ ರೀತಿಯಾಗಿ ವೈಷ್ಣವರು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಸ್ತೋತ್ರ ಸ್ತುತಿಗಳಿಂದ ಸ್ತುತಿಸುವುದೂ ಇದೆ. ವೈಷ್ಣವೇಭಿ ಋಗ್ವೇದಸಾಮಾಥರ್ವಾಭಿ ಸ್ತೋತ್ರೈ ಸ್ತುತಿಭಿ ಸ್ತುವಂತಿ. ಅರ್ಥಾತ್ ಗರ್ಭದ ಸಂರಕ್ಷಣೆಗಿರುವಂತಹದ್ದು ಈ ವಿಷ್ಣು ಬಲಿ ಎಂಬಂತಹ ಸಂಸ್ಕಾರವು ನಮಗೆ ಕಂಡುಬರುತ್ತದೆ. ಅಭಿಮನ್ಯು ಅವನ ಚರಿತ್ರೆಯಲ್ಲೂ ಅದೇ ರೀತಿ ಬರುತ್ತದೆ. ಮಹಾಭಾರತದಲ್ಲಿ ಮಹಾಪರಾಕ್ರಮಿಯಾದ ಶ್ರೀಕೃಷ್ಣ ದೇವರ ಸಹೋದರಿಯಾದ ಸುಭದ್ರೆ ಹಾಗೂ ಸವ್ಯಸಾಚಿ ಗಾಂಧೀವ ಧನುರ್ಧಾರಿ ಅರ್ಜುನನ ಮಗನಾದ ಅಭಿಮನ್ಯುವಿನ ಚರಿತ್ರೆಯಿಂದಲೂ ನಾವು ತಿಳಿಯಬಹುದು. ಗರ್ಭಸ್ಥ ಶಿಶು ಹೊರಗಿನ ಶಬ್ದಾದಿಗಳಿಗೆ ಸ್ಪಂದಿಸುತ್ತದೆ ಎಂಬುದನ್ನು ಮತ್ತು ಶಬ್ದಗೋಚರವಾಗುತ್ತವೆ ಎಂದೂ ತಿಳಿಯಬಹುದು. ಅಂದು ಸುಭದ್ರೆಯು ಗರ್ಭವತಿಯಾಗಿದ್ದಾಗ ಚಕ್ರವ್ಯೂಹದ ರಹಸ್ಯವನ್ನು ಬೋಧಿಸುತ್ತಾ ಇರುವ ಸಂದರ್ಭದಲ್ಲಿ ಚಕ್ರವ್ಯೂಹಕ್ಕೆ ಪ್ರವೇಶದ ಎಲ್ಲ ವಿದ್ಯೆಗಳನ್ನು ಹೇಳುತ್ತಿರುವಾಗ ಸುಭದ್ರೆಯು ನಿದ್ರೆಗೆ ಜಾರುತ್ತಾಳೆ. ಆದರೆ ಕಥೆಯನ್ನು ಕೇಳುತ್ತಿರುವ ಮಗು ಕೇಳುತ್ತಾ ಸ್ಪಂದಿಸುತ್ತಾ ಇರುತ್ತದೆ. ಇದನ್ನು ತಿಳಿದು ಚಕ್ರವ್ಯೂಹದ ಒಳಗೆ ಪ್ರವೇಶಿಸುವ ತನಕ ಇರುವಂತಹ ವಿದ್ಯೆಗಳನ್ನು ಹೇಳಿ ನಿಲ್ಲಿಸಿದರು. ತದನಂತರ ಹೇಳಲಿಲ್ಲ. ಆದ್ದರಿಂದ ಅಭಿಮನ್ಯುವಿಗೆ ಚಕ್ರವ್ಯೂಹ ಭೇದನ ವಿದ್ಯೆ ಗೊತ್ತಿತ್ತು. ಆದರೆ ಅದನ್ನು ಪ್ರವೇಶ ಮಾಡಿ ಭೇದಿಸಿ ಪುನಃ ಹಿಂತಿರುಗುವ ವಿದ್ಯೆ ಗೊತ್ತಿರಲಿಲ್ಲ. ಆದ್ದರಿಂದ ಅರ್ಜುನನು
ಇಲ್ಲದ ಸಂದರ್ಭದಲ್ಲಿ ಕೌರವನು ಸಂಚಿನಿಂದ ಆ ಅಭಿಮನ್ಯುವನ್ನು ಕೊಂದನು. ಇದರಿಂದ ಗರ್ಭಸ್ಥ ಶಿಶು ಸ್ಪಂದಿಸುತ್ತದೆ ಹಾಗೂ ಧಾರ್ಮಿಕ ಶ್ರದ್ಧೆಗಳನ್ನು ಬೆಳೆಸಬೇಕೆಂಬ ಉದ್ದೇಶ ಹಾಗೂ ಸಾರ್ಥಕ ಜೀವನ ಮಾಡಲು ಗರ್ಭಿಣಿಯ ನಿಯಮವನ್ನು ಹೇಳಿರುತ್ತಾರೆ. ಯಾದೃಕ್ ಭಾವನಾ ತಾದೃಕ್ ಪ್ರಜಾ. ಯಾವ ಭಾವನೆಯಿಂದ ತಂದೆ ತಾಯಿಯಂದಿರು ಇರುತ್ತಾರೋ ಆ ಭಾವನೆಗೆ ಸ್ವಭಾವಕ್ಕೆ ಮಗು ಇರುತ್ತದೆ. ಆದ್ದರಿಂದ ಇತ್ಯಾದಿ ಅನೇಕ ಉದಾಹರಣೆಗಳು ನಮಗೆ ಗರ್ಭಸ್ಥ ಶಿಶುವಿನ ಸ್ಪಂದನೆಗೆ, ಅದೇ ರೀತಿಯಾಗಿ ನಾವು ಸಂಸ್ಕಾರವನ್ನು ಕೊಟ್ಟಾಗ ಮುಂದೆ ಸಂಸ್ಕಾರಯುಕ್ತವಾದಂತಹ ಮಗು ಜನಿಸುತ್ತದೆ ಎಂಬುದಕ್ಕೆ ನಮಗೆ ಸಾಕ್ಷಿಯಾಗಿಯೂ ಇಂದಿಗೂ ಕಾಣುತ್ತದೆ. ಋಷಿಗಳು ಮಂತ್ರದ್ರಷ್ಟಾರಃ ಕಿಲ ಅಂತ ಹೇಳಲ್ಪಟ್ಟಿದೆ. ಮಂತ್ರವನ್ನು ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ಪಡೆದವರು. ತಪಸ್ಸಿನಲ್ಲಿ ಎಲ್ಲವನ್ನೂ ಪಡೆಯಬಹುದು. ಈಗಿನ ವಸ್ತುಗಳು ಭೌತಿಕವಾಗಿ ಇರುವಂತಹ ವಸ್ತುಗಳನ್ನು ತಿಳಿದು ತತ್ಸಂಬಂಧಿಯಾದಂತಹ ವಿಷಯಗಳನ್ನು ಹೇಳುತ್ತವೆ. ಆದರೆ ಋಷಿಗಳು ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡೂ ಉನ್ನತಿಯನ್ನು ಕೊಡುವರು ಋಷಿಗಳು. ಮತ್ತು ಋಷಿಗಳು ಅಂದರೆ ಅವರು ತ್ಯಾಗ ಸ್ವರೂಪಿಗಳು. ಅವರು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬಂತಹ ಚತುರ್ವಿಧವಂತಹ ಪುರುಷಾರ್ಥವನ್ನು ಪಡೆದು ಮೋಕ್ಷವನ್ನು ಹೊಂದಿದವರು. ಅಂತಹ ಋಷಿಗಳು ಮುಂದಿನವರಿಗೂ ಒಳ್ಳೆಯದಾಗಲಿ, ಮುಂದಿನವರು ಸಂಸ್ಕಾರಯುತರಾಗಲಿ ಮತ್ತು ಈ ಲೋಕ ಮಾತ್ರವಲ್ಲ ಇನ್ನೊಂದು ಲೋಕವೂ ಇದೆ ಎಂಬಂತಹ ವಿಚಾರವನ್ನು ತಿಳಿದು ಮತ್ತು ಈ ಜನ್ಮ ಮಾತ್ರವಲ್ಲ ಹಿಂದೆಯೂ ಎಷ್ಟೋ ಜನ್ಮವಾಗಿದೆ, ಮುಂದೆಯೂ ಎಷ್ಟೋ ಜನ್ಮವಾಗಲಿದೆ ಎಂಬಂತಹ ವಿಚಾರವನ್ನು ತಿಳಿದು ಈ ಜನ್ಮದಲ್ಲಿ ನಾನು ಒಳ್ಳೆಯದಾಗಿರಲು ಯಾವುದು ಏನು ಮಾಡಬೇಕು ಎಂಬಂತಹ ವಿಚಾರವನ್ನು ತಿಳಿಯುವುದಕ್ಕೋಸ್ಕರ ಋಷಿಗಳು ಶಾಸ್ತ್ರವನ್ನು, ಸ್ಮೃತಿಗಳನ್ನು ಬರೆದಿದ್ದಾರೆ. ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸ ಇವೆಲ್ಲ ನಮಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ವಿಷಯಗಳಿಗೆ ಆಧಾರವಾಗಿರುವಂತಹದ್ದು. ಶ್ರುತಿ ಅಂದರೆ ವೇದ, ಸ್ಮೃತಿ ಅಂದರೆ ಋಷಿಗಳು ತಮ್ಮ ಮತಿಗಳಿಂದ ತಿಳಿದಂಥದ್ದನ್ನು ಬರೆದಂಥದ್ದು, ಅದಕ್ಕೆ ಸ್ಮೃತಿ ಅಂತ ಹೆಸರು. ಮತ್ತು ಇತಿಹಾಸ ಪುರಾಣಗಳಲ್ಲಿ ಇದನ್ನು ವಿಸ್ತಾರವಾಗಿ ಹೇಳಿದೆ. ಅದಕ್ಕೋಸ್ಕರವೇ ಈ ಜ್ಞಾನವು ಇತಿಹಾಸ ಪುರಾಣಾಭ್ಯಾಂ ವೇದಾರ್ಥಂ ಸಮಪಬ್ರಹ್ಮೇತ್. ಇತಿಹಾಸ ಪುರಾಣಗಳಿಂದ ವೇದದ ಅರ್ಥಗಳಿಗೆ ಪುಷ್ಟಿಯಾಗುತ್ತವೆ. ಆ ರೀತಿಯಾಗಿ ನಮಗೆ ಈಗಿನ ವಿಜ್ಞಾನದಲ್ಲಿರುವಂತಹ ಯಾವುದೆಲ್ಲ ಶಸ್ತ್ರಚಿಕಿತ್ಸೆಗಳಿವೆಯೋ ಅದನ್ನೆಲ್ಲ ಸುಶ್ರುತ ಸಂಹಿತೆಯಲ್ಲಿ ಹೇಳಿದ್ದಾರೆ ಅಂತ ಹೇಳಲ್ಪಡುತ್ತದೆ. ನಾನು ಅಧ್ಯಯನ ಮಾಡಲಿಲ್ಲ, ಜ್ಯೋತಿಷ್ಯ ಪ್ರಧಾನವಾಗಿದ್ದರಿಂದ ಹೆಚ್ಚು ಅದನ್ನು ಅಧ್ಯಯನ ಮಾಡಲಿಲ್ಲ. ಆದರೆ ಕೆಲವು ಕಡೆಯಲ್ಲಿ ಅದರ ವಿಚಾರಗಳು ಬರುತ್ತವೆ. ಈಗ ಹೇಳಿದಂತೆ ಸುಶ್ರುತ ಸಂಹಿತೆಯಲ್ಲಿ ಗರ್ಭಿಣಿ ಹೇಗಿರಬೇಕು, ಅದು ಯಾಕೆಂದರೆ ಶಾರೀರಿಕ ಎಂಬಂತಹ ವಿಭಾಗದಲ್ಲಿ ಹೇಳಲ್ಪಟ್ಟಿದೆ. ಶರೀರ ಪಾರಮಾರ್ಥಿಕವಾಗಿಯೂ ಇದೆ. ಶರೀರದಲ್ಲಿ ನಾವು ಸಾಮಾನ್ಯವಾಗಿ ಶರೀರ ಅಂತ ಹೇಳುತ್ತೇವೆ, ಆದರೆ ಇದು ವಿಶೇಷವಾದಂತಹ ಶರೀರ. ಇದರಲ್ಲಿ ಲೌಕಿಕ ಮತ್ತು ಪಾರಮಾರ್ಥಿಕವಾಗಿ ಎರಡು ವಿಧವನ್ನು ಹೇಳುತ್ತಾರೆ. ಲೌಕಿಕವಾಗಿ ನಾವು ನೋಡಿದಲ್ಲಿ ಅಥವಾ ಈಗ ವೈದ್ಯರ ಹತ್ರ ಹೋದಾಗ ನಮಗೆ ಅಸ್ಥಿ, ಮಾಂಸ, ರಕ್ತ ಇತ್ಯಾದಿ ಕಾಣುತ್ತವೆ. ಆದರೆ ಆ ಆತ್ಮ, ಜೀವಾತ್ಮ ಅಥವಾ ಮನಸ್ಸು ಇದೆಲ್ಲ ಕಾಣುವುದಿಲ್ಲ. ಅದು ಮನಸ್ಸು ಆಗುವಂತಹದ್ದು ನಾವು ಯಾವ ಆಹಾರವನ್ನು ಸ್ವೀಕರಿಸುತ್ತೇವೆಯೋ ಅದರ 6ನೇ ಒಂದಂಶ ಅರ್ಥಾತ್ ಷಷ್ಠಾಂಶ ಅಂತ ಹೇಳಲ್ಪಟ್ಟದೆ. 6ನೇ ಒಂದಂಶದಲ್ಲಿ ಮನಸ್ಸು ಆಗುತ್ತದೆ ಅಂತ ಹೇಳುತ್ತಾರೆ. ಅದಕ್ಕೋಸ್ಕರವೇ ಆಹಾರ ನಿಯಮವನ್ನು ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ. ಯಾತಕ್ಕಂದರೆ ಯಾವ ಆಹಾರ ನಾವು ಸ್ವೀಕಾರ ಮಾಡುತ್ತೇವೆಯೋ ಅದೇ ರೀತಿಯಾಗಿ ಅದರ 6ನೇ ಒಂದಂಶ ಮನಸ್ಸು ಆಗುವುದರಿಂದ ಮನಸ್ಸು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬಂತಹ ಷಡ್ವೈರಿಗಳಿಂದ ಅದು ಖಿನ್ನತೆ ಆಗದೇ ಇರಬೇಕು ಎಂಬ ದೃಷ್ಟಿಯಿಂದ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು. ಗರ್ಭಿಣಿಯಾಂಥ ಸ್ತ್ರೀಯು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಸ್ವಲ್ಪವಂಥ ಬಿಸಿಯ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳುತ್ತಾರೆ. ಅದೇ ರೀತಿಯಾಗಿ ರಸ್ಯಾಹ ಸ್ನಿಗ್ಧಾಹ, ರಸಯುಕ್ತವಾದಂತಹದ್ದು, ಜಿಡ್ಡುಯುಕ್ತವಾದಂತಹದ್ದು,
ಮಧುರವಾಗಿರುವಂತಹದ್ದು ಅದು ಸಾತ್ವಿಕ ಆಹಾರ ಅಂತ ಹೇಳಲ್ಪಡುತ್ತದೆ. ಕಟು ಆಮ್ಲ ಇತ್ಯಾದಿ ಇರುವಂತಹದ್ದು ಅರ್ಥಾತ್ ತೀಕ್ಷ್ಣವಾಗಿರುವಂತಹದ್ದು ಆಮ್ಲೀಯವಾಗಿರುವಂತಹದ್ದು ಇದು ರಾಜಸಿಕ ಆಹಾರ. ಯಾತಯಾಮಂ ಗತರಸಂ ಅಂದರೆ 1 2 3 ಯಾಮ ಕಳೆದಂತಹದ್ದು, ರಸ ಅದರಲ್ಲಿ ಶಕ್ತಿ ಇಲ್ಲದೇ ಇರುವಂತಹದ್ದು ಅದು ತಾಮಸ ಆಹಾರ ಅಂತ ಹೇಳಲ್ಪಡುತ್ತದೆ. ಇದು ಮುಂದೆ ಅನ್ನಪ್ರಾಶನ ಸಂದರ್ಭದಲ್ಲಿಯೂ ಇದನ್ನು ನಾವು ತಿಳಿಯೋಣ. ಅದೇ ರೀತಿಯಾಗಿ ಆ ಆಹಾರವನ್ನು ನಿಯಮವಾಗಿ ಇಡುವಂತಹದ್ದು ಯಾತಕ್ಕಂದರೆ ಅದರಿಂದಾಗಿ ಮನಸ್ಸು